ಸ್ಟಾರ್ಟೆಡ್. ಹರೇ ಕೃಷ್ಣ. ನೆರೆದಿರುವ ಎಲ್ಲಾ ಭಕ್ತರಿಗೆ ನಾನು ದಾಮೋದರ್ ದೇಶ್ ಯಾತ್ರಾದವರು ನಡೆಸುವ ಆನ್ಲೈನ್ ಕನ್ನಡ ಕಲ್ಪವೃಕ್ಷ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೇನೆ. ಇವತ್ತು ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಅಕ್ಷಯ ತೃತೀಯ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಂಗಲಾಚರಣೆಯಿಂದ ಶುರು ಮಾಡ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ವಾಡಿಕೆಯಂತೆ ಮೊದಲಿಗೆ ಹರಿನಾಮ ಸಂಕೀರ್ತನೆಯನ್ನು ಮಾಡಲು ನಾನು ಆದರಣೀಯ ಕಲ್ಲೇಶ್ ಪ್ರಭು ಮತ್ತು ಆದರಣೀಯ ಸವಿತಾ ಮಾತಾಜಿ ಮತ್ತೆ ಅವರ ಮಕ್ಕಳನ್ನ ನಾನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಮಾಡ್ತೇನೆ. ಅದಕ್ಕೂ ಮುಂಚೆ ಅವರ ಪುಟ್ಟ ಕಿರುಪರಿಚಯ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಆದರಣೀಯ ಸವಿತಾ ಮಾತಾಜಿಯವರು ಹರೇ ಕೃಷ್ಣ. ಆದರಣೀಯ ಸವಿತಾ ಮಾತಾಜಿಯವರು ನಮ್ಗೆಲ್ರಿಗೂ ನಿರೂಪಕ ಆಗಿ ತುಂಬಾ ಚಿರಪರಿಚಿತರು. ಅವರು ತುಂಬಾ ವಿನಮ್ರರು ಮತ್ತೆ ಉತ್ಸಾಹದಿಂದ ಪ್ರತಿದಿನ ಕನ್ನಡ ಕಲ್ಪವೃಕ್ಷ ಪ್ರತಿ ವಾರ ನಡೆಯುವಂತಹ ಕನ್ನಡ ಕಲ್ಪವೃಕ್ಷದಲ್ಲಿ ಭಾಗವಹಿಸ್ತಾರೆ. ಅವರನ್ನ ನಾನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಕೋರ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare,
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Rama, Hare Rama, Rama Rama,
जय प्रभुपादा जय प्रभुपादा जय प्रभुपादा जय प्रभुपादा जय गुरुदेवा जय गुरुदेवा जय गुरुदेवा जय गुरुदेवा नित्य गौर हरि बोल हरि बोल हरि बोल नित्य गौर हरि बोल। तो हरि नाम संकीर्तन की जय, श्रील प्रभुपाद की जय। हरे कृष्ण। ಹರೇ ಕೃಷ್ಣ ಹರಿ ಬೋಲ್. ತುಂಬಾ ಚೆನ್ನಾಗಿ ಕುಟುಂಬ ಸಮೇತರಾಗಿ ಇವತ್ತಿನ ಹರಿನಾಮ ಸಂಕೀರ್ತನೆಯನ್ನ ನೀವು ನಡೆಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ಮ ಮಗನ ಹೆಸರು ನನಗೆ ಗೊತ್ತಾಗ್ಲಿಲ್ಲ. ಸಾತ್ವಿಕ್ ಮಾತಾಜಿ. ಸಾತ್ವಿಕ್. ಸಾತ್ವಿಕ್, ಹೀಗೆ ನೀನು ಕೃಷ್ಣ ಭಾವನಾಮೃತದಲ್ಲಿ ಹೆಚ್ಚು ಹೆಚ್ಚು ಮುಂದುವರೆದು ನೀನು ಇನ್ನೂ ಅಭಿವೃದ್ಧಿಯನ್ನ ಹೊಂದುವಂತ. ಇನ್ನೊಬ್ಬನ ಮಗನ ಹೆಸರು ಸೃಜನ್. ಸೃಜನ್ ಮತ್ತೆ ಸಾತ್ವಿಕ್ ಇಬ್ಬರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ.
ದೇವೋತ್ತಮ ಪರಮಪುರುಷ ಶ್ರೀ ಕೃಷ್ಣನ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲೆ ಇರ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರವಚನ. ಇದನ್ನ ನಡೆಸಿಕೊಡಲು ಬರುತ್ತಿದ್ದಾರೆ ಆದರಣೀಯ ಉಜ್ವಲಾ ದೇವಿ ದಾಸಿ ಮಾತಾಜಿಯವರು. ಇವತ್ತು ಇವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರ ಶಿಷ್ಯೆ. ಇವರು ಪ್ರಸ್ತುತ ಹಾಸನದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಡಿಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಏನ್ ಗುರಿ ಹೊಂದಿದಾರಪ್ಪ ಅಂತ ಅಂದ್ರೆ, ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲಿ ಶ್ರೀಮದ್ ಭಾಗವತಂ ಪುಸ್ತಕಗಳು ಮತ್ತೆ ಶ್ರೀಲ ಪ್ರಭುಪಾದ್ ಅವರ ಆಡಿಯೋ ಸಿಡಿಗಳು ಇರಬೇಕು, ಅದನ್ನ ತಲುಪಿಸ್ಬೇಕು ಅನ್ನೋದನ್ನ ಇವರು ತಮ್ಮ ಗುರಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಪ್ರತಿದಿನ 4 ಗಂಟೆಗಳ ಕಾಲ ಇದಕ್ಕೋಸ್ಕರ ಅವರು ತಮ್ಮ ಸಮಯವನ್ನ ವಿನಿಯೋಗಿಸ್ತಾ ಇದ್ದಾರೆ. ಇವರಿಂದ ಪ್ರೇರಿತರಾಗಿ ಇನ್ನೂ ಭಕ್ತರು ಇವರಿಂದ ಸ್ಫೂರ್ತಿಯನ್ನ ಪಡೆದು ಅವರ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ಮತ್ತೆ ಇವರ ಪ್ರಭು ಭರತ್ ಚಂದ್ರ ಪ್ರಭು ಕೂಡ ಕೃಷ್ಣ ಕಾನ್ಶಿಯಸ್ ಶಿಕ್ಷಾ KC ಶಿಕ್ಷಾ ಎನ್ನುವ ಆನ್ಲೈನ್ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಇದರಿಂದ ತುಂಬಾ ಜನ ವಿದ್ಯಾರ್ಥಿಗಳು ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಹೆಬ್ರಿಯಲ್ಲಿ ಇವರು ಒಂದು ಗೋಶಾಲೆಯ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ಇವರು ತಮ್ಮ 3 ಮಕ್ಕಳನ್ನ ಹೋಮ್ ಸ್ಕೂಲಿಂಗ್ ನಲ್ಲೇ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇವರು ಮೃದಂಗವನ್ನ ತಯಾರಿಸುವ ಒಂದು ಘಟಕವನ್ನ ಕೂಡ ಹೊಂದಿದ್ದಾರೆ. ಭಗವಂತ ಇವರಿಗೆ ಕೃಷ್ಣ ಭಾವನಾಮೃತದಲ್ಲಿ ಇನ್ನೂ ಪ್ರಗತಿಯನ್ನ ಸಾಧಿಸಕ್ಕೆ ಹೆಚ್ಚು ಶಕ್ತಿಯನ್ನ ಕೊಡ್ಲಿ, ಅವಕಾಶವನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರನ್ನ ನಾನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಉಜ್ವಲಾ ದೇವಿ ದಾಸಿ ಮಾತಾಜಿಯವರೇ, ನಿಮ್ಗೆ ಸ್ವಾಗತ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಈ ಒಂದು ಸುಸಂದರ್ಭದಲ್ಲಿ ನನಗೆ ಶ್ರೀಲ ಪುರಂದರದಾಸರ ಒಂದು ಭಜನೆ ನೆನಪಾಗ್ತಾ ಇದೆ. ಇವತ್ತು ಶುಭ ದಿನ ಅಲ್ವಾ? ಪುರಂದರದಾಸರು ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು ಅಂತ. ಹಾಗಾಗಿ ಭಕ್ತರಿಗೆ ಪ್ರತಿಯೊಂದು ದಿನನೂ ಶುಭ ದಿನ. ಯಾಕೆ ಅಂತ ಹೇಳಿದ್ರೆ, ಭಗವಂತನ ನಾಮಸ್ಮರಣೆಯಲ್ಲಿ ಇರ್ಬೇಕಾದ್ರೆ ಪ್ರತಿಯೊಂದು ದಿನ ಕೂಡ ಶುಭ ದಿನ ಆಗುತ್ತೆ. ಖಂಡಿತವಾಗಿಯೂ ಬೇರೆ ಎಲ್ರಿಗೂ ಕೂಡ ಇವತ್ತು ತುಂಬಾ ಶುಭ ದಿನ, ನಮಗೂ ಕೂಡ ಶುಭ ದಿನನೇ. ಯಾಕೆ ಅಂತೇಳಿ ಹೇಳಿದ್ರೆ, ಇವತ್ತು ತುಂಬಾ ವಿಶೇಷವಾದ ದಿನ, ಅಕ್ಷಯ ತೃತೀಯ, ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಇವತ್ತು ಇರುವುದರಿಂದ ತುಂಬಾ ಶುಭ ದಿನ. ತುಂಬಾ ವಿಶೇಷವಾದ ಘಟನೆಗಳು ಕೂಡ ನಡೆದಿದೆ. ಉದಾಹರಣೆಗೆ ಭಗವಂತನ ದಶ ಅವತಾರಗಳಲ್ಲಿ ಒಬ್ಬರಾದಂತಹ ಭಗವಾನ್ ಪರಶುರಾಮರು ಕೂಡ ಜನಿಸಿದ ದಿವಸ ಇವತ್ತು. ಮತ್ತೆ ಇನ್ನೊಂದು ವಿಶೇಷ ಅಂತೇಳಿ ಹೇಳಿದ್ರೆ, ಗಂಗಾದೇವಿ ಭೂಮಿಗೆ ಬಂದಂತಹ ಪುಣ್ಯ ದಿನ. ನಾವು ಗಂಗಾದೇವಿಯನ್ನ ಬೇರೆ ಎಲ್ಲ ನದಿಗಳಿಗಿಂತ ಗಂಗಾದೇವಿಯನ್ನ ನಾವು ತುಂಬಾ ಶ್ರೇಷ್ಠವಾಗಿ ಪೂಜೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಅವಳು ವಿಷ್ಣು ಪಾದೋದ್ಭವಳು ಅಂತ. ವಿಷ್ಣುವಿಗೆ ಸಂಬಂಧಪಟ್ಟಿದ್ದೆಲ್ಲದೂ ಕೂಡ ಪವಿತ್ರ ಪರಮ ಶ್ರೇಷ್ಠ. ಹಾಗಾಗಿ ಭಾಗವತದಲ್ಲೂ ಕೂಡ 12ನೇ ಸ್ಕಂದದ 13ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಬರುತ್ತೆ, ನಿಮ್ನ ಗಾನಾಂ ಯಥಾ ಗಂಗಾ ದೇವನಾಂ ಅಚ್ಯುತೋ ತಥಾ ಯಥಾ ವೈಷ್ಣವಾನಾಂ ಯಥಾ ಶಂಭು ಪುರಾಣಾನಾಂ ಇದಂ ತಥಾ ಅಂತೇಳಿ ಹೇಳಿದ್ರೆ, ನದಿಗಳಲ್ಲಿ ಗಂಗೆಯು ಶ್ರೇಷ್ಠ, ದೇವತೆಗಳಲ್ಲಿ ಅಚ್ಯುತನು ಶ್ರೇಷ್ಠ, ಹಾಗೆ ವೈಷ್ಣವರಲ್ಲಿ ಶಿವ ಶ್ರೇಷ್ಠ, ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಶ್ರೇಷ್ಠ ಅಂತ. ಹಾಗಾಗಿ ಇವತ್ತು ಗಂಗಾದೇವಿಯನ್ ಬಂದಿರುವಂತಹ ಪುಣ್ಯ ದಿನ. ಹಾಗಾಗಿ ನಾವು ಭಗವಂತನನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಶುಭ ದಿನ. ನಾವು ಪ್ರತಿದಿನ ನೆನಪು ಮಾಡ್ಕೊಳ್ಬೇಕು. ಆದ್ರೆ ಇವತ್ತು ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ಳುವಂತಹ ಒಂದು ಭಾಗ್ಯ ಸಿಗುತ್ತೆ. ಎಲ್ಲರಿಗೂ ಕೂಡ ಗಂಗೆಯನ್ನು ಯಾವಾಗ ನೆನಪು ಮಾಡ್ಕೊಂತಾರೋ ಆಗ ಭಗವಂತನನ್ನ ನೆನಪು ಮಾಡ್ಕೊಂತೇವೆ. ತುಳಸಿಯ ಮಹಾರಾಣಿನ ಯಾವಾಗ ನೆನಪು ಮಾಡ್ಕೊಂತೇವೋ ಆಗ ಭಗವಂತನನ್ನ ನೆನಪಾಗುತ್ತೆ ನಮ್ಗೆ. ಹಾಗೆ ಭಕ್ತರ ನೆನಪು ಮಾಡ್ಕೊಂಡಾಗ ನಮ್ಗೆ
ಭಗವಂತನ ನೆನಪಾಗುತ್ತೆ. ಗೋಮಾತೆಯನ್ನ ನೋಡಿದಾಗ ನಮ್ಗೆ ಭಗವಂತನ ನೆನಪಾಗುತ್ತೆ. ಹೀಗೆ ಭಗವಂತನ ನೆನಪ ಮಾಡ್ಕೊಳ್ಳುವಂತಹ ದಿನನೇ ನಮ್ಗೆ ಶ್ರೇಷ್ಠ ದಿನ. ಹಾಗಾಗಿ ಕೆಲವೊಂದು ವಿಶೇಷ ದಿನಗಳಲ್ಲಿ ಭಗವಂತನ ನೆನಪು ಮಾಡ್ಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಗೋಮಾತೆ ನೋಡಿದಾಗ ನಮ್ಗೆ ಭಗವಂತನ ನೆನಪಾಗೆ ಆಗುತ್ತೆ. ನವಿಲ್ಗರಿ ನೋಡಿದಾಗ ಭಗವಂತನ ನೆನಪಾಗುತ್ತೆ. ಕೊಳಲ್ ನೋಡಿದಾಗ ಭಗವಂತನ ನೆನಪಾಗುತ್ತೆ. ಹಾಗೆ ನಮ್ಗೆ ಭಗವಂತನನ್ನ ನೆನಪಿಸಿಕೊಡುವಂತಹ ಈ ಎಲ್ಲ ಒಂದು ವಸ್ತುಗಳಿಗೆ ನಮ್ಮ ಸಂಪರ್ಕದಲ್ಲಿ ಬಂದ್ರೆ ನಮ್ಗೆ ಅದು ಭಗವಂತನ ಭಕ್ತಿಯಲ್ಲಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಂದಿನ ದಿನ ಶುಭ ದಿನ. ಹಾಗಾಗಿ ನಾವು ನಮ್ಮ ಜೀವನವನ್ನ ಪ್ರತಿದಿನ ಶುಭ ದಿನವನ್ನಾಗಿ ಮಾಡಬೇಕು. ಪ್ರತಿದಿನ ಶುಭ ದಿನವನ್ನಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಪುರಂದರದಾಸರು ಹೇಳಿದಂಗೆ ಪುರಂದರ ವಿಠಲನ ಪಾಡಿದ ದಿನವೇ ಶುಭ ದಿನವು. ಪ್ರತಿದಿನ ಪುರಂದರ ವಿಠಲನ ಪಾಡುವ ದಿನ ಆಗ್ಬೇಕು. ಹಾಗೆ ಈ ಭಾಗವತದ ಶ್ಲೋಕದಲ್ಲಿ ಹೇಳ್ದಂಗೆ ದೇವತೆಗಳಲ್ಲಿ ಅಚ್ಯುತ ಶ್ರೇಷ್ಠ, ವೈಷ್ಣವರಲ್ಲಿ ಶಂಭು ಶ್ರೇಷ್ಠ, ಹಾಗೆ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಶ್ರೇಷ್ಠ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಪ್ರತಿ ಯುಗದಲ್ಲೂ ಕೂಡ ನಾನು ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಎತ್ತುತ್ತೇನೆ ಅಂತ. ಹಾಗಾಗಿ ಕಲಿಯುಗದಲ್ಲಿ ಭಗವಂತ ಧರ್ಮ ಸಂಸ್ಥಾಪನೆಗಾಗಿ ನಾಮರೂಪದಲ್ಲಿ ಬಂದಿದ್ದಾನೆ. ಹಾಗೆಯೇ ತುಂಬಾ ಶ್ರೇಷ್ಠವಾದ ಪುರಾಣ ರೂಪದಲ್ಲಿ ಕೂಡ ಬಂದಿದ್ದಾನೆ. ಪದ್ಮ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಶ್ರೀಮದ್ ಭಾಗವತ ಏನಿದೆ, ಶ್ರೀಮದ್ ಭಾಗವತ ಸಾಕ್ಷಾತ್ ಭಗವಂತನ ಗ್ರಂಥಾವತಾರ. ಹಾಗಾಗಿ ನಾವು ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತೇಳಿ ಹೇಳಿದ್ರೆ ಎಲ್ಲದಕ್ಕಿಂತ ಒಳ್ಳೇದ್ ಮಾಡ್ಲಿಕ್ಕೆ ಏನ್ ಸಾಧ್ಯ? ನಾವು ಏನನ್ನ ಕೊಡ್ಲಿಕ್ಕೆ ಸಾಧ್ಯ? ಉದಾಹರಣೆಗೆ ಇವತ್ತು ಎಷ್ಟೋ ಜನ ಇವತ್ತು ಚಿನ್ನದ ಅಂಗಡಿಗಳಿಗೆ ಹೋಗ್ತಾರೆ. ಅಕ್ಷಯ ತೃತೀಯ ದಿವಸ ಇವತ್ತು ಚಿನ್ನ ತಗೊಂಡ್ರೆ ಎಲ್ಲ ಅಕ್ಷಯ ಆಗುತ್ತೆ, ಚಿನ್ನ ಅಕ್ಷಯ ಆಗ್ಲಿ ಅಂತೇಳಿ ಹೇಳಿ. ಆದ್ರೆ ನಾವು ಭಾಗವತದಲ್ಲಿ ಪ್ರಹ್ಲಾದ್ ಮಹಾರಾಜರು ಒಂದ್ ಕಡೆ ಹೇಳ್ತಾರೆ, ನತಿ ವಿಧೋ ಸ್ವಾರ್ಥ ಗತಿಂ ಹಿ ವಿಷ್ಣು ಅಂತ. ಜನರಿಗೆ ನಮ್ಮ ನಿಜವಾದ ಸ್ವಾರ್ಥ ಅಥವಾ ನಿಜವಾದ ನಮ್ಮ ಏಳಿಗೆ ವಿಷ್ಣುವಿನಲ್ಲಿದೆ, ವಿಷ್ಣು ಸ್ಮರಣೆಯಲ್ಲಿದೆ ಅಂತ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಅಕ್ಷಯ ತೃತೀಯ ಎಷ್ಟೊಂದು ಒಳ್ಳೆ ದಿನ. ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂತಹ ದಿನ. ಆಮೇಲೆ ಕುಬೇರನಿಗೂ ಕೂಡ ಐಶ್ವರ್ಯ ಸಿಕ್ಕಿದಂತಹ ದಿನ. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಕುಬೇರರಿಗೂ ಕೂಡ ಐಶ್ವರ್ಯ ಸಿಕ್ಕಿದಂತಹ ದಿನ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಬೇರೆದೆಲ್ಲದೂ ಕೂಡ ನಿಜವಾದ ಭಾಗ್ಯ ಅಲ್ಲ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಯಾವುದು ಭಾಗ್ಯ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತಾರೆ. ಆದ್ರೆ ಆರೋಗ್ಯ ಭಾಗ್ಯ ಅಲ್ಲ, ವೈರಾಗ್ಯವೇ ಭಾಗ್ಯ. ಭಗವಂತನ ಭಕ್ತಿ ಬಂದು ಬೇರೆ ಎಲ್ಲದರಲ್ಲೂ ಕೂಡ ವೈರಾಗ್ಯ ಬಂದ್ರೆ ಅದು ನಿಜವಾದ ಭಾಗ್ಯ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲ. ಈ ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮೂರು ಸಲ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ಅಂದ್ರೆ ಇದು ತುಂಬಾ ಮುಖ್ಯ ಅಂತ. ಹಾಗೆ ಪುರಂದರದಾಸರು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇವತ್ತು ಚಿನ್ನದ ಅಂಗಡಿಯಲ್ಲಿ ಹೋಗಿ ಚಿನ್ನ ತಗೊಳ್ಳೋದು ಭಾಗ್ಯ ಅಲ್ಲ, ಅಥವಾ ಬೇರೆ ಏನೋ ಮಾಡಿ ಊರ್ಧ್ವಲೋಕಗಳಲ್ಲಿ ಹೋಗ್ಬೇಕು ಅನ್ನುವಂತಹ ಆಸೆ ಇಟ್ಟುಕೊಳ್ಳೋದು, ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂದ್ರೆ ಅದು ಯಾವುದು ಭಾಗ್ಯ ಅಲ್ಲ. ನಿಜವಾದ ಭಾಗ್ಯ ಅಂದ್ರೆ ಅಹೋಭಾಗ್ಯ, ಮಹಾಭಾಗ್ಯ ಅಂದ್ರೆ ಭಗವಂತನ ಭಕ್ತಿನೇ ಭಾಗ್ಯ. ಆ ಭಗವಂತನೇ ಶ್ರೀಮದ್ ಭಾಗವತ ರೂಪದಲ್ಲಿ ಇವತ್ತು ನಮಗೆ ಕಲಿಯುಗದಲ್ಲಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ. ಅದಕ್ಕೋಸ್ಕರ 1ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಬರುತ್ತೆ ಋಷಿಗಳ ಪ್ರಶ್ನೆ ಅಂತ ಇದ್ರ ಅಧ್ಯಾಯದ ಹೆಸರು. ಆ ಋಷಿಗಳ ಪ್ರಶ್ನೆಯಲ್ಲಿ 6 ಮುಖ್ಯವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ ಅಂತೇಳಿ ಹೇಳಿದ್ರೆ, ಭಗವಂತ ಸ್ವಧಾಮಕ್ಕೆ ಹೋದ ಮೇಲೆ ಧರ್ಮ ಯಾರನ್ನ ಆಶ್ರಯಿಸಿತು ಅಂತ. ಅದಕ್ಕೆ ಉತ್ತರವಾಗಿ ಸೂತ ಪುರಾಣಿಕರು ಹೇಳ್ತಾರೆ, ಕೃಷ್ಣೇ ಸ್ವಧಾಮೋಪಗತಿ ಧರ್ಮಜ್ಞಾನಾದಿಭಿ ಸಹ ಕಲವು ನಷ್ಟ ದೃಶಾಮೇಶು ಪುರಾಣಾರ್ಕೋ ಧನೋದಿತ ಅಂತ. ಭಗವಂತ ಸ್ವಧಾಮಕ್ಕೆ ತೆರಳಿದ ಮೇಲೆ ಧರ್ಮ ಶ್ರೀಮದ್ ಭಾಗವತವನ್ನ ಆಶ್ರಯಿಸಿತು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಈ ಭಾಗವತ ಪುರಾಣಾರ್ಕ, ಅರ್ಕ ಅಂತ ಹೇಳಿದ್ರೆ ಸೂರ್ಯ ಅಂತ ಹೇಳಿ, ಸೂರ್ಯನ ರೂಪದಲ್ಲಿ. ಈಗ ಉದಾಹರಣೆಗೆ ಸೂರ್ಯ ಬಂದಾಗ ಏನಾಗುತ್ತೆ, ಈಗ ಕತ್ಲೆ ಇದೆ, ಎಲ್ಲ ಕಡೆ ಕತ್ಲೆ ಇದೆ, ಅಲ್ಲೂ ಕೂಡ ಕತ್ಲೆ ಇರ್ಬೋದು, ಇಲ್ಲಿ ಅದಕ್ಕಿಂತ ಜಾಸ್ತಿ ಕತ್ಲೆ ಇದೆ. ಕತ್ಲೆ ಇದ್ದಾಗ ನಮ್ಗೆ ಹೊರಗಡೆ ಹೋಗ್ಲಿಕ್ಕೆ ಹೆದರಿಕೆ. ಎಲ್ಲಿ ಹಾವು ಚೇಳುಗಳಿರ್ತಾವೋ, ಇಲ್ಲ
ಭೂತ ಪ್ರೇತ ಪಿಶಾಚಿಗಳ ಕಾಟ ಇರುತ್ತೋ, ಕಳ್ಳಕಾಕರ ಭಯ ಇರುತ್ತೆ, ಎಲ್ಲ ರೀತಿಯ ಒಂಥರ ಗೊಂದಲ ಇರುತ್ತೆ, ಭಯ ಇರುತ್ತೆ. ಅದೇ ಸೂರ್ಯದೇವ ಬೆಳಿಗ್ಗೆ ಬಂದ ಕೂಡಲೇ ಎಲ್ಲ ಹೊರಟೋಗುತ್ತೆ. ಕಳ್ಳಕಾಕರ ನೆನಪು ಹೊರಟೋಗುತ್ತೆ, ಹಾವು ಚೇಳುಗಳ ಭಯ ಹೊರಟೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕತ್ಲೆಯಲ್ಲಿ ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ಎಡವುತ್ತೇವೋ, ಎಲ್ಲಿ ತಾಗಿಸ್ಕೊಂತೇವೋ, ಎಲ್ಲಿ ತಲೆ ಯಾವ್ದಕ್ಕಾದ್ರೂ ಡಿಕ್ಕಿ ಹೊಡೆಯುತ್ತೋ ಏನೋ ಅಂತ ಹೇಳಿ ಭಯ ಇರುತ್ತೆ ನಮ್ಗೆ. ಹಾಗಾಗಿ ಎಲ್ಲ ರೀತಿಯ ಒಂಥರ ಭಯದ ವಾತಾವರಣ ಇರುತ್ತೆ. ಅದೇ ಸೂರ್ಯದೇವ ಬಂದ ಮೇಲೆ ಬೆಳಿಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೂ ಯಾವ್ದ್ರ ಭಯನೂ ಇರುವುದಿಲ್ಲ, ಕಳ್ಳಕಾಕರ ಭಯ ಇರುವುದಿಲ್ಲ, ಹಾವು ಚೇಳುಗಳ ಭಯ ಇರುವುದಿಲ್ಲ, ಎಲ್ಲಾದ್ರೂ ಹೊಡೆಸ್ಕೊಂತೇವೆ ಅನ್ನೋ ಭಯ ಇರುವುದಿಲ್ಲ. ಯಾಕಂದ್ರೆ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಸೂರ್ಯದೇವ ಬಂದಾಗ ನಾವು ಸೂರ್ಯದೇವನನ್ನ ಸ್ಪಷ್ಟವಾಗಿ ನೋಡಬಹುದು. ರಾತ್ರಿ ಹೊತ್ತಿನಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸೂರ್ಯದೇವನನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಒಂದು ದೊಡ್ಡ ಬೆಳಕು ಹಿಡ್ಕೊಂಡ್ರು ನಾವು ಸೂರ್ಯದೇವನನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಬೆಳಗಿನ ಹೊತ್ತಲ್ಲಿ ಸೂರ್ಯದೇವನನ್ನ ನೋಡ್ಬೋದು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ಬಹುದು. ಕತ್ಲೆಯಲ್ಲಿ ನಾವು ಕೂಡ ನಮ್ಗೆ ಹೇಗೆ ಕಾಣಿಸುವುದಿಲ್ಲ. ಅದೇ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿ ಇರುವಂತಹ ಎಲ್ಲವನ್ನು ನಾವು ನೋಡಬಹುದು. ಹಾಗೆಯೇ ಯಾರ ಜೀವನದಲ್ಲಿ ಶ್ರೀಮದ್ ಭಾಗವತ ಅನ್ನುವ ಸೂರ್ಯ ಅಂದ್ರೆ ಸಾಕ್ಷಾತ್ ಭಗವಂತನೇ, ಈ ಭೌತಿಕ ಸೂರ್ಯನಿಂದಲೇ ಇಷ್ಟೊಂದು ಅಭಯ ಸಿಗ್ತಾ ಇರ್ಬೇಕಾದ್ರೆ ನಿಜವಾದ ಸೂರ್ಯ ದೇವನಿಗೆ ಬೆಳಕು ಕೊಡುವಂತಹ ಭಗವಂತ. ಪುರಂದರದಾಸರು ಹೇಳ್ತಾರೆ, ಕೋಟಿ ಸೂರ್ಯರ ಪ್ರಭೆ ಉಳ್ಳಾದ ಆತನಿಗೆ ಒಂದು ದೀಪವನ್ನು ಹಚ್ಚಲು ಬೆಳಕಹುದೇ ಅಂತ. ಭಗವಂತ ಕೋಟಿ ಸೂರ್ಯರ ಪ್ರಭೆ ಉಳ್ಳಾತವನು, ಸೂರ್ಯನಿಗೆ ಬೆಳಕನ್ನ ಕೊಡುವವನು. ಅಂಥ ಭಗವಂತ, ಸಾಕ್ಷಾತ್ ಭಗವಂತನೇ ಕೃಪೆಯಿಂದ ಯಾರದಾದ್ರೂ ಜೀವನದಲ್ಲಿ ಭಾಗವತ ರೂಪದಲ್ಲಿ ಬಂದ್ರೆ ಆ ಸೂರ್ಯನಿಂದ ನಮ್ಗೆ ಎಷ್ಟು ಅಭಯ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಶ್ರೀಮದ್ ಭಾಗವತ ರೂಪದಲ್ಲಿ ಭಗವಂತ ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಎಲ್ಲ ಭಯ ದೂರ ಆಗುತ್ತೆ. ನಾವು ಭಗವಂತನನ್ನ ನೋಡ್ತೇವೆ. ಹೇಗೆ ನಾವು ಸೂರ್ಯನ ನೋಡ್ತೇವೆ ಹಾಗೆ ಭಗವಂತನನ್ನ, ಸಾಕ್ಷಾತ್ ಭಗವಂತ ಹೇಗಿದನೋ ಹಾಗೆಯೇ ಅವನ ಸಂಪೂರ್ಣ ದರ್ಶನ ಆಗುತ್ತೆ. ಸಚ್ಚಿದಾನಂದ ವಿಗ್ರಹ ಭಗವಂತನ ದರ್ಶನ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದರ್ಶನ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕಾಗುತ್ತೆ. ನನ್ನ ನಿಜವಾದ ಸ್ವರೂಪ ಏನು? ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಜೀವನ ಸ್ವರೂಪವೇ ನಿತ್ಯ ಕೃಷ್ಣದಾಸ. ಶ್ರೀಮದ್ ಭಾಗವತ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದಾಗ ನಾನು ಕೃಷ್ಣದಾಸ ಅನ್ನುವ ಸಂಪೂರ್ಣ ಅರಿವು ನಮಗಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಹೇಗೆ ಸೂರ್ಯದೇವ ಬಂದಾಗ ನಮ್ಮ ಸುತ್ತಮುತ್ತ ಇರೋದೆಲ್ಲ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೋ ಹಾಗೇನೆ ಶ್ರೀಮದ್ ಭಾಗವತ ರೂಪಿ ಭಗವಂತ ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಸುತ್ತಮುತ್ತ ಇರೋದೆಲ್ಲ ನಮ್ಗೆ ಗೋಚರ ಆಗುತ್ತೆ. ಯಾವ ರೀತಿಯಲ್ಲಿ ಗೋಚರ ಆಗುತ್ತೆ? ಎಲ್ಲಿ ತನಕ ಶ್ರೀಮದ್ ಭಾಗವತ ನಮ್ಮ ಜೀವನದಲ್ಲಿ ಬರುವುದಿಲ್ವೋ ಅಲ್ಲಿ ತನಕ ನಮ್ಮ ಸುತ್ತಮುತ್ತ ಇರೋದೆಲ್ಲದೂ ಕೂಡ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಅಂತ ನಾವು ಅಂದ್ಕೊಂತಾ ಇರ್ತೇವೆ. ನಾವು ಏನನ್ನು ನೋಡಿದ್ರು ಕೂಡ ಇದು ನಾನು ಇದನ್ನು ಹೇಗೆ ಬಳಸ್ಕೊಳ್ಬಹುದು, ನನ್ನ ಸುಖಕ್ಕಾಗಿ ನಾನು ಇದನ್ನ ಯಾವ ರೀತಿ ಬಳಸ್ಕೊಳ್ಬಹುದು, ನಾವು ಈ ಮನೆಯನ್ನ ನನ್ನ ಸುಖಕ್ಕಾಗಿ ನಾನು ಹೇಗೆ ಬಳಸ್ಕೊಳ್ಬಹುದು, ಈ ಹಣವನ್ನ ನಾನು ನನ್ನ ಸುಖಕ್ಕಾಗಿ ಹೇಗೆ ಬಳಸ್ಕೊಳ್ಬಹುದು, ನನ್ನ ಸಂಬಂಧಿಕರನ್ನ, ನನ್ನ ಕುಟುಂಬಸ್ಥರನ್ನ ನನ್ನ ಸುಖಕ್ಕಾಗಿ ನಾನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅಂತೇಳಿ ಹೇಳಿ ಯೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ಭಾಗವತ ರೂಪಿ ಭಗವಂತ ನಮ್ಮ ಜೀವನದಲ್ಲಿ ಬಂದಾಗ ನಮ್ಗೆ ನಮ್ಮ ಸುತ್ತಮುತ್ತ ಇರೋದೆಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದರ ಅರ್ಥ ಏನು? ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸ್ವರದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರಕ್ಷತಿ ಅಂತ ಹೇಳಿ. ಅಂದ್ರೆ ಭಗವಂತ ಭೋಕ್ತಾರ, ಎಲ್ಲವನ್ನು ಭೋಗಿಸುವವನು. ಭೋಕ್ತೃ ಭಗವಂತ, ನಾನು ಭೋಕ್ತೃ ಅಲ್ಲ, ನಾನು ಭೋಗಿಸುವವನಲ್ಲ. ಇದೆಲ್ಲದೂ ಕೂಡ ನನ್ನ ಸುಖಕ್ಕಾಗಿರುವುದಲ್ಲ. ಇಡೀ ಪ್ರಪಂಚ ಈಶಾವಾಸ್ಯಂ ಇದಂ ಸರ್ವಂ, ಇಡೀ ಪ್ರಪಂಚ ಇರುವುದು ಕೂಡ ಭಗವಂತನ ಸೇವೆಗಾಗಿ, ಭಗವಂತನ ತೃಪ್ತಿಗಾಗಿ, ಭಗವಂತನ ಸಂತುಷ್ಟಿಗಾಗಿ. ಅಷ್ಟು ಮಾತ್ರ ಅಲ್ಲ, ನಾನು ಈ ಸುತ್ತಮುತ್ತ ಇರುವುದೆಲ್ಲದೂ ಕೂಡ ಭಗವಂತನ ಸೇವೆಗಾಗಿ ಬಳಸಬೇಕು. ಇದೆಲ್ಲದೂ ಕೂಡ ನನ್ನ ಜೀವನವನ್ನು ಕೂಡ, ಈ ಶರೀರ ಇರುವುದು ಕೂಡ ಭಗವಂತನ ಸೇವೆಗಾಗಿ, ಈ ಇಂದ್ರಿಯಗಳಿರುವುದು ಕೂಡ ಭಗವಂತನ ಸೇವೆಗಾಗಿ. ನಮ್ಗೆ ಭಗವಂತ ಏನೇನು ಕೊಟ್ಟಿದ್ದಾನೋ ಇದೆಲ್ಲದೂ ಕೂಡ ತನು ಮನ ಧನಗಳಿಂದಲೂ ಕೂಡ ಭಗವಂತನ ಸೇವೆಗಾಗಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆವಾಗ ಭಗವಂತ ಹೇಳ್ತಾನೆ, ಭೋಕ್ತಾರಂ ಹೇಳಿದ್ರೆ ಎಲ್ಲ ಯಜ್ಞಗಳ ಫಲ ಏನಿದೆ ಭಗವಂತನೇ. ಭಗವಂತ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಹೇಳ್ತಾನೆ, 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ತಾನೆ, ವೇದೈಶ್ಚ ಸರ್ವೇ ಅಹಂ ಏವ ವೇದ್ಯೋ, ಖಂಡಿತವಾಗಿ ಎಲ್ಲ ವೇದಗಳ ಗುರಿ ನಾನೇ ಅಂತ ಹೇಳಿ ಆ ಭಗವಂತನೇ ಶ್ರೀಮದ್ ಭಾಗವತ ರೂಪದಲ್ಲಿ ಬಂದಿದ್ದಾನೆ. ಹಾಗಾಗಿ ನಾವು ಬರೀ ನಮ್ಮ ಜೀವನದಲ್ಲಿ ಬೆಳಕಾಗುವುದು ಮಾತ್ರ ಅಲ್ಲ, ನಾವು ಪ್ರತಿ ಮನೆಯನ್ನು ಕೂಡ ಬೆಳಕು ಮಾಡಬೇಕು. ಭಗವಂತ ಎಷ್ಟು ಕೃಪಾಮಯಿ ಅಂತೇಳಿ ಹೇಳಿದ್ರೆ, ಅವನು ಯಾವುದೇ ಒಂದು ಅಪರಾಧವನ್ನ ಎಣಿಸದೆ, ಅವರು ಮಾಂಸ ತಿನ್ನೋರಿರ್ಲಿ, ಅವರಿಗೆ ಯಾವುದೇ ರೀತಿಯ ಒಂದು ದುಶ್ಚಟಕ್ಕೆ ಅವರು ಒಳಗಾಗಿರ್ಲಿ, ಅಥವಾ ಯಾವುದೇ ಒಂದು ಕುಲದಲ್ಲಿ ಜನಿಸಿರ್ಲಿ, ಅವರ ಪರಿಸ್ಥಿತಿ ಯಾವುದೇ ರೀತಿಯಲ್ಲಿ ಇರ್ಲಿ, ಭಗವಂತ
ಕರುಣೆಯಿಂದ ಅವರ ಮನೆಗೆ ಹೋಗ್ಲಿಕ್ಕೆ ಖಂಡಿತವಾಗಿ ಆಗಿದ್ದಾನೆ. ಯಾಕೆಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಎಲ್ಲಾ ಗೌರವಾನ್ವಿತ ಜನರ ಮನೆಯಲ್ಲಿ ಶ್ರೀಮದ್ ಭಾಗವತಂ ಚೈತನ್ಯ ಚರಿತಾಮೃತ ಇರ್ಬೇಕು ಅಂತ ಹೇಳಿ. ಅಥವಾ ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ, ಯಾವಾಗ ಶ್ರೀಮದ್ ಭಾಗವತ ಚೈತನ್ಯ ಚರಿತಾಮೃತ ಯಾರ್ದಾದ್ರೂ ಮನೆಗೆ ಆವಾಗ ಅವರ ಜೀವನದಲ್ಲಿ ನಿಜವಾಗ್ಲೂ ಗೌರವ ಬರುತ್ತೆ. ಅವ್ರಿಗೆ ಅವರು ಗೌರವಾನ್ವಿತರಾಗ್ತಾರೆ. ಯಾಕಂತ ಹೇಳಿದ್ರೆ ಭಗವಂತನ ಕೃಪೆ ಅವರಿಗೆ ಸಿಗುತ್ತೆ. ಹಾಗಾಗಿ ನಾವು ಈ ಭೌತಿಕ ಜೀವನದಲ್ಲಿ ಯಾವುದೇ ಆಮಿಷಕ್ಕೆ ಆಕಾಂಕ್ಷೆಗೆ ಒಳಗಾಗದೆ ಸಂಪೂರ್ಣವಾಗಿ ನಾವು ಭಾಗವತ ಭಗವಂತನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು. ಉದಾಹರಣೆ ಶ್ರೀಮದ್ ಭಾಗವತದಲ್ಲೇ ಬರುತ್ತೆ. 8ನೇ ಸ್ಕಂದದಲ್ಲಿ, ಕೃಷ್ಣ ದಯವಿಟ್ಟು ಮ್ಯೂಟ್ ಮಾಡಿ, ಯಾರು ಸೌಂಡ್ ಬರ್ತಾ ಇದೆ. 8ನೇ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷ ಕಥೆ ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು. ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ತಿಳ್ಕೊಳ್ಳೋದು ಸುಮಾರಿದೆ. ಅದ್ರಲ್ಲೂ ಇವತ್ತಿನ ನಮ್ಮ ಈ ಒಂದು ವಿಷಯಕ್ಕೆ ಎಷ್ಟು ಸಮಂಜಸ ಈ ಕಥೆ ಅಂತೇಳಿ ಹೇಳಿದ್ರೆ, ಇವತ್ತು ಎಷ್ಟೋ ಜನ ಅಂದ್ಕೊಂತಾರೆ ಚಿನ್ನ ತಗೊಳ್ಳೋಣ ಅಥವಾ ಬೇರೆ ಏನಾದ್ರೂ ಖರೀದಿ ಮಾಡೋಣ ಅಥವಾ ನಮ್ದು ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇವತ್ತು ಅಕ್ಷಯ ತೃತೀಯ, ಅದು ಅಕ್ಷಯ ಆಗ್ಲಿ ಅಂತ. ಆದ್ರೆ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು, ಈ ಭೌತಿಕ ಜೀವನದಲ್ಲಿ ಯಾವುದು ಕೂಡ ಅಕ್ಷಯವಲ್ಲ. ಈ ಶರೀರ ಕೂಡ ಅಕ್ಷಯವಲ್ಲ. ಈ ಶರೀರಕ್ಕೂ ಕೂಡ ಒಂದು ಅಂತ್ಯ ಅಂತಿದೆ. ಹಾಗಾಗಿ ಭಗವಂತ ಹೇಳ್ತಾನೆ ದುಃಖಾಲಯಂ ಅಶಾಶ್ವತಂ. ಇಲ್ಲಪ್ಪ ಇದು ದುಃಖಾಲಯಂ ಅಂತ ಭಗವಂತ ಹೇಳ್ತಾನೆ. ಇಲ್ಲ ದುಃಖ ಆದ್ರೂ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತೇವೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಿರ್ಲಿಕ್ಕೂ ಆಗುದಿಲ್ಲ. ಪುರಂದರದಾಸರು ಹೇಳ್ತಾರೆ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನೇ ಮನವೇ. ದಿನರಾತ್ರಿ ಎನ್ನದಲೆ ವಿಷಯ ಲಂಪಟನಾಗಿ ಸವಿಯೂಟಗಳನ್ನುಂಡು ಭ್ರಮಿಸಬೇಡ. ಅವನ ಕೊಂದಿವನ ಮತ್ತೊಬ್ಬನ ಕೊಂದೆ ಅಂತ ಹೇಳಿ ಇದು ಮಾಡ್ಲಿಕ್ಕೆ ಹೋಗ್ಬೇಡ. ನೀವು ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಅವ್ರಿಗೆ ಖಂಡಿತ ದಯವಿಲ್ಲ. ನಂದು ಇದೊಂದು ಮನೆ ಕಟ್ಟಿ ಆಗ್ಲಿ, ಹೊಸ ಮನೆಯ ಕಟ್ಟಿದೇನು, ಗೃಹ ಶಾಂತಿ, ಮನೆಯೊಳಗೆ ಬಸುರಿ ಹೆಂಡತಿ, ಮಗನ ಮದುವೆ ನಾಳೆ, ಹಸನಾಗಿ ಇದೇ ಬದುಕು, ಸಾಯಲಾರೆನೆ ಎನ್ನಲು ಕುಸುರಿ ದರಿಯರು ಬಿಡರು ಯಮನವರು ಆಗ ಅಂತ. ಖಂಡಿತವಾಗಿ ಅವರು ನಮ್ಮ ಮನೆ ಪೂರ್ತಿ ಆಗ್ಲಿ ಅಂತ ಕಾಯುವುದಿಲ್ಲ. ಅಥವಾ ಇನ್ನೊಂದು ಕಡೆ ಪುರಂದರದಾಸರು ಅದ್ರೆ ಭಜನೆಯಲ್ಲಿ ಹೇಳ್ತಾರೆ, ನನ್ನ ಮಗನ ಉಪನಯನ ನಾಳೆ ಅಂತ ಹೇಳಿ ಹೇಳ್ತಾರೆ, ಮತ್ತೊಬ್ಬ ಮಗನ ಮದುವೆ ನಾಳೆ ಅಂತ ಹೇಳಿದ್ರೆ ಕೇಳುವುದಿಲ್ಲ ಅವರು. ಹಾಗಾಗಿ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನೇ ಮನವೇ. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈ ನಾವು ಇಷ್ಟೊಂದು ಪ್ರೀತಿಸುವಂತಹ ಶರೀರ ಕೂಡ ಶಾಶ್ವತ ಅಲ್ಲ. ಹಾಗಿರ್ಬೇಕಾದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಕೂಡ ಶಾಶ್ವತ ಅಲ್ಲ. ಶ್ರೀಲ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಒಂದೇ ಸಂಪತ್ತು ನಮ್ಮನ್ನು ಬಿಟ್ಟು ಹೋಗುತ್ತೆ, ಇಲ್ಲ ನಾವು ಸಂಪತ್ತನ್ನ ಬಿಟ್ಟು ಹೋಗ್ತೇವೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಿಜವಾದ ಅಕ್ಷಯವಾದ ಫಲ ಇದೆ ಅಂತ ಹೇಳಿದ್ರೆ ಅದು ಕೃಷ್ಣ ಭಕ್ತಿಗೆ, ಕೃಷ್ಣನ ಸೇವೆಗೆ ಮಾತ್ರ ಇದೆ. ಹಾಗಾಗಿ ಆ ಭಗವಂತ ಕೃಪೆಯಿಂದ ನಮಗೆ ಇವತ್ತು ಭಾಗವತ ರೂಪದಲ್ಲಿ ನಮ್ಮೆಲ್ಲರ ಕೈಯಿಂದ ಸೇವೆ ತೊಡ್ಕೊಳ್ಳಿಕ್ಕೆ ತಯಾರಿದ್ದಾನೆ. ನಾವೆಲ್ಲರೂ ಕೂಡ ಇದನ್ನ ಮನಗಂಡು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ಬೇಕು. ಉದಾಹರಣೆಗೆ ನಾವು ಪ್ರತಿನಿತ್ಯ 2 ಗಂಟೆ, ಕನಿಷ್ಠ 2 ಗಂಟೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ದಯವಿಟ್ಟು ನಿಮ್ಮ ಸೇವೆಯನ್ನ ಕೊಡಿ, ನಿಮ್ಮ ಸೇವೆಯನ್ನ ಕೊಡಿ ಅಂತ. ಆ ಕರುಣೆಯಿಂದ ಭಗವಂತ ಸೇವೆಯನ್ನ ತಗೊಳ್ಳಿಕ್ಕೆ ಶ್ರೀಮದ್ ಭಾಗವತ ರೂಪದಲ್ಲಿ ಬಂದಿದ್ದಾನೆ. ಈ ಸೇವೆ ಎಲ್ಲರಿಗೂ ಲಭ್ಯ ಇದೆ. ನಾವೆಲ್ಲರೂ ಕೂಡ ಈ ಭಗವಂತನ ಕೈಂಕರ್ಯದಲ್ಲಿ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಸೇವೆಯನ್ನು ಮಾಡ್ಬೇಕಾಗಿರೋದು ಏನು ಕಷ್ಟದ ಕೆಲಸ ಅಲ್ಲ. ಶ್ರೀಲ ಪ್ರಭುಪಾದರು ಕೃಪೆಯಿಂದ ಹಗಲಿರುಳು ನಿದ್ದೆ ಬಿಟ್ಟು ತಪಸ್ಸು ಮಾಡಿಬಿಟ್ಟು 18,000 ಶ್ಲೋಕಕ್ಕೂ ಕೂಡ ಒಂದೊಂದು ಪದಕ್ಕೂ ಅರ್ಥ, ಅನುವಾದ, ಭಾವಾರ್ಥ ಕೊಟ್ಟಿದ್ದಾರೆ. ನಾವು ಇದನ್ನು ಯೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾವು ಹೊರಗಡೆಯವರಿಗೆ ಕರ್ಮಿಗಳಿಗೂ ಕೂಡ ಹೇಳಿದ್ರು ಅವರಿಗೂ ಕೂಡ ಇದು ಮನಸ್ಸಿಗೆ ನಾಟುತ್ತೆ. ಯಾರಾದ್ರೂ 18,000 ಶ್ಲೋಕಕ್ಕೆ ಪದಕ್ಕೂ ಅದಕ್ಕೆ ಸಮರ್ಪಕವಾದ ಅರ್ಥ ಕೊಡಬೇಕು, ಅದಕ್ಕೆ ಅನುವಾದ ಕೊಡಬೇಕು. ಆ ಭಾವಾರ್ಥದಲ್ಲಿ ನಮ್ಮ ಜೀವನದಲ್ಲಿ ಅಷ್ಟು ಸರಳವಾದ ರೀತಿಯಲ್ಲಿ ಯಾರು ಕೂಡ ಶ್ರೀಲ ಪ್ರಭುಪಾದರಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರು ಅಂದ್ಕೊಂತಾರೆ ಪುಸ್ತಕದ ಒಂದು ಇದನ್ನು ನೋಡ್ಬಿಟ್ಟು, ಇಷ್ಟು ಗಾತ್ರವನ್ನ ನೋಡಿ ಅಯ್ಯೋ ಮಕ್ಕಳು ಓದ್ಬೋದಾ, ಇಲ್ಲ ಇನ್ನು ಕೃಷ್ಣ ಭಕ್ತಿಗೆ ಈಗೀಗ ಬರುವವರು ಇದನ್ನು ಓದ್ಬೋದಾ ಅಂತ. ಆದ್ರೆ ಗಾತ್ರ ನೋಡ್ಬಿಟ್ಟು ದಯವಿಟ್ಟು ಹೆದರ್ಕೊಳ್ಳಿಕ್ಕೆ ಹೋಗ್ಬಿಡಿ. ಶ್ರೀಲ ಪ್ರಭುಪಾದರಷ್ಟು ಸರಳವಾಗಿ, ಸುಲಭವಾಗಿ, ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ತುಂಬಾ ಇವತ್ತಿನ ದಿನಚರಿಯಲ್ಲಿ ಬರುವಂತಹ ವಿಷಯಗಳ ಮೂಲಕ ನಮ್ಗೆ ತುಂಬಾ ಸುಲಭವಾದ ಉದಾಹರಣೆಗಳ ಮೂಲಕ ಅವರು ಒಂದೊಂದು ಭಾವಾರ್ಥದಲ್ಲೂ ಕೂಡ ನಮ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುವ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಕೂಡ ಕೃಷ್ಣ ಭಕ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಚೂರು ಯಾವ ಜ್ಞಾನ ಇಲ್ಲ ಅಂದ್ರೂ ಕೂಡ ಅವರಿಗೆ ಶ್ರೀಮದ್ ಭಾಗವತವನ್ನು ಕೊಡೋದ್ರಿಂದ ಅವರಿಗೆ ಸಂಪೂರ್ಣವಾಗಿ ಭಗವಂತನ ಜ್ಞಾನ ಬರಲಿಕ್ಕೆ ಸಾಧ್ಯ. ಅವರು ಸಂಪೂರ್ಣವಾಗಿ
ಕೃಷ್ಣ ಪ್ರೇಮದ ಸ್ಥಿತಿ ತನಕ ತಲುಪಲಿಕ್ಕೆ ಸಾಧ್ಯ. ಈ ಸಂಪೂರ್ಣ ಭರವಸೆ ನಮ್ಗಿರ್ಬೇಕು. ಚೈತನ್ಯ ಮಹಾಪ್ರಭುಗಳ ಬಗ್ಗೆ ರೂಪ ಗೋಸ್ವಾಮಿಗಳು ಕೊಂಡಾಡ್ತಾರೆ, ನಮೋ ಮಹಾಧನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಅಂತ ಹೇಳಿ. ಹಾಗೆ ಆ ಚೈತನ್ಯ ಮಹಾಪ್ರಭುಗಳು ಅದೇ ಭಗವಂತನಾದ ಶ್ರೀ ಕೃಷ್ಣ ಭಾಗವತ ರೂಪದಲ್ಲಿ ಕೃಷ್ಣ ಪ್ರೇಮ ಪ್ರದಾಯತೆ, ಆ ಕೃಷ್ಣ ಪ್ರೇಮವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಆ ಚೈತನ್ಯ ಮಹಾಪ್ರಭು ಕೂಡ ಇದರಲ್ಲಿ ಮುನ್ನುಡಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಭಾಗವತಕ್ಕೆ, ಚೈತನ್ಯ ಮಹಾಪ್ರಭು ಕೂಡ ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿ ಶ್ರೀಮದ್ ಭಾಗವತದ ಪ್ರಚಾರ ಮಾಡಿದ್ರು ಅಂತ. ಸಾಕ್ಷಾತ್ ಭಗವಂತನೇ ಶ್ರೀಮದ್ ಭಾಗವತದ ಪ್ರಚಾರಕ್ಕಾಗಿ ಬಂದಿದ್ದಾನೆ. ಭಗವಂತನ ಭಕ್ತರು ಎಲ್ಲರೂ ಕೂಡ ಶ್ರೀಮದ್ ಭಾಗವತದ ಪ್ರಚಾರಕ್ಕಾಗಿ ಬಂದಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಒಂದು ಲೀಲೆ ಬರುತ್ತೆ. ಅವರು 6 ತಿಂಗಳ ಮಗು, ಅವರಿಗೆ ಅನ್ನಪ್ರಾಶನ ಮಾಡುವಂತಹ ಸಮಯ ಇರುತ್ತೆ. ಆ ಅನ್ನಪ್ರಾಶನ ಮಾಡುವಂತಹ ಸಮಯದಲ್ಲಿ ಜಗನ್ನಾಥ ಪ್ರಸಾದವನ್ನು ಕೊಡುವ ಸಮಯದಲ್ಲಿ ಇನ್ನೂ ಒಂದು ಸಂಸ್ಕಾರ ಇರುತ್ತೆ. ಅದರ ಹೆಸರು ಜೀವಿಕಾ ಪರೀಕ್ಷಾ ಅಂತ. ಜೀವಿಕಾ ಪರೀಕ್ಷಾ ಅಂತ ಹೇಳಿದ್ರೆ ಈ ಮಗು ಮುಂದೆ ಯಾವ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರಿಗೆ 6 ತಿಂಗಳ ಮಗು ಅನ್ನಪ್ರಾಶನ ಆದ ಕೂಡಲೇ ಎಲ್ಲಾ ರೀತಿಯ ವಸ್ತುಗಳನ್ನು ಇಟ್ಟಿರ್ತಾರೆ. ಉದಾಹರಣೆಗೆ ಹಣ ಇಟ್ಟಿರ್ತಾರೆ, ಚಿನ್ನ ಇಟ್ಟಿರ್ತಾರೆ, ಬೆಳ್ಳಿ ಇಟ್ಟಿರ್ತಾರೆ, ಆಮೇಲೆ ಕತ್ತಿ ಇಟ್ಟಿರ್ತಾರೆ, ಗುರಾಣಿ ಇಟ್ಟಿರ್ತಾರೆ, ಪುಸ್ತಕ ಇಟ್ಟಿರ್ತಾರೆ, ಜಪಮಾಲೆ ಇಟ್ಟಿರ್ತಾರೆ, ತಾಳ ಇಟ್ಟಿರ್ತಾರೆ, ಎಲ್ಲ ಇಟ್ಟಿರ್ತಾರೆ. ಶ್ರೀಮದ್ ಭಾಗವತವನ್ನು ಕೂಡ ಇಟ್ಟಿರ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ ಅದನ್ನ ಆಗ ಅನ್ನಪ್ರಾಶನ ಆದ ಕೂಡ ಜೀವಿಕಾ ಪರೀಕ್ಷೆಯಲ್ಲಿ ಹೋಗಿ ಭಾಗವತವನ್ನೇ ಹಿಡ್ಕೊಂತಾರೆ. 6 ತಿಂಗಳ ಮಗು ಹೋಗಿ ಭಾಗವತವನ್ನೇ ಹಿಡಿಯುತ್ತೆ. ಇದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮುಂದೆ ಭಾಗವತ ಪ್ರಚಾರವನ್ನ ಇವರು ಮಾಡ್ತಾರೆ ಅಂತ. ಆಮೇಲೆ ಸಾಕ್ಷಾತ್ ಭಗವಂತನೇ ಚೈತನ್ಯ ಮಹಾಪ್ರಭು ಕೂಡ ಅವರ ಜೀವಿಕಾ ಪರೀಕ್ಷೆಯಲ್ಲಿ ಭಾಗವತವನ್ನೇ ಹಿಡಿದಿರ್ತಾರೆ. ರಸಿಕಾನಂದ ಅನ್ನುವಂತಹ ಇನ್ನೊಬ್ರು ಭಗವಂತನ ಶುದ್ಧ ಭಕ್ತರು, ಅವ್ರ ಜೀವನದಲ್ಲೂ ಕೂಡ ನಾವು ನೋಡ್ತೇವೆ. ಅವರು ಬಾಲ್ಯಾವಸ್ಥೆಯಲ್ಲಿ ಅವ್ರು ಯಾವಾಗ್ಲೂ ಆಟ ಆಡ್ಕೊಂಡಿರ್ತಾರೆ. ಅವ್ರ ತಾಯಿ ಊಟಕ್ಕೆ ಕರೆದ್ರು ಕೂಡ ಬರುದಿಲ್ಲ. ಅವಾಗ ಅವ್ರನ್ನ ತಂದೆ ತಾಯಿ ತುಂಬಾ ಬೇಜಾರು ಮಾಡ್ಕೊಂತಾರೆ, ನೀನು ಯಾಕೆ ಊಟಕ್ಕೆ ಬರುದಿಲ್ಲ ಅಂತ. ಆಗ ಅವರು ಒಂದು ಮಾತು ಹೇಳ್ತಾರೆ, ಪ್ರತಿನಿತ್ಯ ಭಾಗವತ ಶ್ರವಣ ನಡೀತಾ ಇದ್ರೆ, ಭಾಗವತ ನಿರಂತರವಾಗಿ ಭಾಗವತ ನಡೀತಾ ಇದ್ರೆ, ನಮ್ಮ ಮನೆಯಲ್ಲಿ ಭಾಗವತ ಪ್ರವಚನ ಮಾಡ್ತಾ ಇದ್ರೆ ನಾನು ಆಟಕ್ಕೆ ಹೋಗುದಿಲ್ಲ ಅಂತ. ಆವಾಗ ಅವ್ರ ತಂದೆ ತಾಯಿಗಳು ಪ್ರತಿನಿತ್ಯ ಭಾಗವತ ಪ್ರವಚನದ ವ್ಯವಸ್ಥೆ ಮಾಡ್ತಾರೆ. ಅಷ್ಟು ಚಿಕ್ಕ ಮಗು ಕೂಡ ಆಟ ಆಡುವುದನ್ನು ಅವರು ನಿಲ್ಲಿಸಿ ಬಿಡ್ತಾರೆ. ಶ್ರೀಮದ್ ಭಾಗವತ ಮಹಿಮೆ ಹೇಗೆ ಭಗವಂತನ ಮಹಿಮೆ ಅನಂತನೋ ಹಾಗೆ ಶ್ರೀಮದ್ ಭಾಗವತ ರೂಪಿ ಭಗವಂತನ ಮಹಿಮೆ ಕೂಡ ಅನಂತ. ಹಾಗಾಗಿ ನಾವು ಕೊಂಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಭಾಗವತಕ್ಕೆ ನಾವು ಶರಣಾದ್ರೆ ಭಗವಂತನ ಬಗ್ಗೆ ಉಲ್ಲೇಖ ಇದೆ, ಅವನಾಗಿ ನಮ್ಗೆ ತೋರ್ಪಡಿಸಿಕೊಳ್ಬೇಕೆ ಬಿಟ್ರೆ ನಾವು ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಭೌತಿಕ ಚಕ್ಷುವಿಂದ ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮದೇವರು ಕೂಡ ಬ್ರಹ್ಮ ಸಂಹಿತದಲ್ಲಿ ಹೇಳ್ತಾರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿಯಂ ಶ್ಯಾಮ ಸುಂದರಂ ಚಿಂತ್ಯ ಗುಣಸ್ವರೂಪಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂತ. ಆ ಪ್ರೇಮಾಂಜನವನ್ನ ಶ್ರೀಮದ್ ಭಾಗವತ ನಮ್ಗೆ ಕೊಡುತ್ತೆ. ಭಗವಂತನ ದಿವ್ಯ ದರ್ಶನ ನಮ್ಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತೇಳಿ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಸಾಧು ಸಂಘ ಸರ್ವ ಸಿದ್ಧಿ ಹಯ, ಲವ ಮಾತ್ರ ಸಾಧು ಸಂಘ ಸರ್ವಶಾಸ್ತ್ರ ಕಯ, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹಯ ಅಂತ. ಸರ್ವ ಸಿದ್ಧಿ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಸರ್ವ ಸಿದ್ಧಿ ಅಂದ್ರೆ ಅರ್ಥ ಏನು? ಸಾಕ್ಷಾತ್ ಭಗವಂತನೇ ಸಿಗ್ಬೇಕು. ಭಗವಂತನನ್ನ ಬಿಟ್ಟು ಅದಕ್ಕಿಂತ ಕಮ್ಮಿ ಏನು ಸಿಕ್ಕಿದ್ರು ಕೂಡ ಅದಕ್ಕೆ ಸರ್ವ ಸಿದ್ಧಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತರ ಸಂಘದಲ್ಲಿ ಯಾರಾದ್ರೂ ಲವ ಮಾತ್ರ ಸಂಘದಲ್ಲಿ ಬಂದ್ರು ಕೂಡ ಅವ್ರಿಗೆ ಏನು ಸಿಗ್ಬೇಕು? ಅವರಿಗೆ ಭಗವಂತ ಸಿಗ್ಬೇಕು. ಹಾಗಾಗಿ ಭಗವಂತ ರೂಪಿ ಭಾಗವತವನ್ನ ನಾವು ಅವರಿಗೆ ಕೊಟ್ರೆ, ಲವ ಮಾತ್ರ ಅವ್ರು ನಮ್ಮ ಸಂಘದಲ್ಲಿ ಬಂದಾಗ ಭಾಗವತ ರೂಪಿ ಭಗವಂತನನ್ನ ನಾವು ಅವರಿಗೆ ಕೊಟ್ರೆ ನಾವು ಸಾಧುಗಳಾಗ್ಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಸಾಧುಗಳ ಸಂಘದಲ್ಲಿ ಬಂದ್ರೆ ಅವರಿಗೆ ಸರ್ವಸಿದ್ಧಿ ಸಿಗ್ಬೇಕು. ಸರ್ವಸಿದ್ಧಿ ಅಂದ್ರೆ ಭಗವಂತನೇ ಸಿಗ್ಬೇಕು. ಇವತ್ತು ನಾವು ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಕರುಣೆಯ ಒಂದು ಸಾಕಾರ ಮೂರ್ತಿಯಾಗಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರು ಎಲ್ಲವನ್ನು ತಯಾರು ಮಾಡಿ ಇಟ್ಟಿದ್ದಾರೆ ನಮ್ಗೆ. ಉದಾಹರಣೆಗೆ ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಭಾಗವತ ಹೇಳ್ಬೇಕಾದ್ರೆ ಅವರಿಗೆ 18,000 ಶ್ಲೋಕ ಬರ್ಬೇಕಾಗಿತ್ತು. ಅವರಿಗೆ ಗೊತ್ತಿತ್ತು, ಅದಕ್ಕೋಸ್ಕರ ಅವರು ಭಾಗವತವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಅಥವಾ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಭಾಗವತ ಕತೆ ಕೊಡ್ಬೇಕಾದ್ರೆ ಅವರಿಗೆ 18,000 ಶ್ಲೋಕ ಬರ್ಬೇಕಾಗಿತ್ತು, ಅವ್ರು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಆದ್ರೆ ಇವತ್ತು ಶ್ರೀಲ ಪ್ರಭುಪಾದರ ಕರುಣೆಯನ್ನ ನಾವು ಯೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಗೆ 18,000 ಶ್ಲೋಕ ಏನು, ನಮ್ಗೆ 18 ಶ್ಲೋಕ ಏನು, ನಮ್ಗೆ 1 ಶ್ಲೋಕ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ನಾವು ಶ್ರೀಮದ್ ಭಾಗವತದ 18,000 ಶ್ಲೋಕವನ್ನು ಕೂಡ ಸಾಕ್ಷಾತ್ ಭಗವಂತನನ್ನ ಬೇರೆಯವರಿಗೆ ಕೊಡುವಂತಹ ಅವಕಾಶವನ್ನ ಶ್ರೀಲ ಪ್ರಭುಪಾದರು ನಮ್ಗೆ ನಮ್ಮೆಲ್ಲರ ಮೇಲೆ ಕರುಣೆಯಿಂದ ಮಾಡಿದ್ದಾರೆ. ಈ ಒಂದು ಸದವಕಾಶವನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಕರುಣೆ
ನಾವು ಯೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಗೆ ಒಂದು ಶ್ಲೋಕ ಬಂದಿಲ್ಲ ಅಂದ್ರೂ ಕೂಡ ನಾವು ಯಾರಿಗಾದ್ರೂ 18,000 ಶ್ಲೋಕವನ್ನು ಕೊಡಬಹುದು. ಇಂಥ ಒಂದು ಅದ್ಭುತವಾದ ಕರುಣೆಯನ್ನ ಶ್ರೀಲ ಪ್ರಭುಪಾದರು ನಮ್ಗೆ ತೋರಿಸಿದ್ದಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ನಾವು ನೋಡ್ತೇವೆ ಇದರಲ್ಲಿ ಗುರುಗಳ ವಂದನೆಯಲ್ಲಿ ನಾವು ನೋಡ್ತೇವೆ, ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದ ನಗತಿ ಕುತೋಪಿ. ಗುರುಗಳಿಗೆ ನಮ್ಗೆ ಪ್ರಿಯ ಆದ್ರೆ ಭಗವಂತನಿಗೆ ಪ್ರಿಯ ಆಗುತ್ತೆ, ಗುರುಗಳಿಗೆ ತೃಪ್ತಿ ಆಗಿಲ್ಲ ಅಂದ್ರೆ ಭಗವಂತನಿಗೆ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿಮಗೆ ನನ್ನನ್ನು ಸಂತುಷ್ಟಿ ಪಡಿಸ್ಬೇಕು ಅಂತ ಹೇಳಿದ್ರೆ ನನ್ನ ಪುಸ್ತಕಗಳನ್ನು ವಿತರಣೆ ಮಾಡಿ ಅಂತ ಹೇಳಿ ಶ್ರೀಮದ್ ಭಾಗವತ ಒಂದು ಸೆಟ್ ನಾವು ವಿತರಣೆ ಮಾಡಿದ್ವಿ ಅಂತ ಹೇಳಿದ್ರೆ 18 ದೊಡ್ಡ ಪುಸ್ತಕಗಳನ್ನು ವಿತರಣೆ ಮಾಡಿದ್ದು. ಅಂದ್ರೆ ಬರೀ ಪುಸ್ತಕದ ಗಾತ್ರ ನೋಡಿದ್ರು ಅಷ್ಟಾಗುತ್ತೆ, ಶ್ರೀಲ ಪ್ರಭುಪಾದರಿಗೆ ಪ್ರಿಯ ಆಗುತ್ತೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಶ್ರೀಮದ್ ಭಾಗವತವನ್ನ ಕೊಟ್ರೆ ಆ ಮನುಷ್ಯನಿಗೆ ಸರ್ವ ಸಿದ್ಧಿ ಅವರಿಗೆ ಸರ್ವ ಸಿದ್ಧಿಯನ್ನು ಕೊಟ್ಟಂತ ಆಗುತ್ತೆ. ಇನ್ನೊಂದು ಭಾಗವತದ ಬಗ್ಗೆ ಕೊಂಡಾಡ್ಲಿಕ್ಕೆ ಪದಗಳೇ ಇಲ್ಲ. ಶ್ರೀಲ ವಾದಿರಾಜ ತೀರ್ಥರು ಹೇಳ್ತಾರೆ, ಕೊಂಡಾಡಲಳವೇ ನಿನ್ನಯ ಕೀರ್ತಿ ಭೂಮಂಡಲದೊಳಗೆ ಹಯಗ್ರೀವ ಮೂರ್ತಿ ಅಂತ. ನಿನ್ನ ಕೀರ್ತಿಯನ್ನು ಕೊಂಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಶ್ರೀಮದ್ ಭಾಗವತದ ಕೀರ್ತಿಯನ್ನು ಕೊಂಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ಸ್ಯ ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ, ಹರಿದಾಸರ ಭಜನೆಗಳಲ್ಲಿ ಮತ್ತೆ ಮತ್ತೆ ನಾವು ಶ್ರೀಮದ್ ಭಾಗವತದ ಮಹಿಮೆಯನ್ನ ನೋಡ್ತೇವೆ. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಮೆಟ್ಟಿ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗು ದೈವ ಪಾಪ 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ. 7 ದಿನದ ಕಥೆ ಅಂದ್ರೆ ಶ್ರೀಮದ್ ಭಾಗವತದ ಕಥೆಯನ್ನ ಕೇಳಿ ವೈಕುಂಠಕ್ಕೆ ಹೋಗ್ಲಿಕ್ಕೆ ತಯಾರು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ಗೋಪಾಲದಾಸರು ಹೇಳ್ತಾರೆ, ಇಷ್ಟು ದಿನ ನನ್ನ ಜೀವನ ವ್ಯರ್ಥವಾಯ್ತು, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರೀಗನ ಮಾಡು ಅನಂಗ ಜನಕ ಅಂತ. ಅದ್ರಲ್ಲಿ ಹೇಳ್ತಾರೆ, ಭಾಗವತ ಶುಕಮುನಿ ಹೇಳಿದಂತಹ ಭಾಗವತ ಕತೆ ಕೇಳಲಿಲ್ಲ, ಆದ್ರಿಂದ ನನ್ನ ಜನ್ಮ ವ್ಯರ್ಥವಾಯ್ತಲ್ಲ ಅಂತ. ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ, ಭಾಸುರಾಂಗ ಶ್ರೀ ವಾಸುಕಿ ಶಯನನ ಸಾಸಿರ ನಾಮವ ಲೇಸಾಗಿ ಸ್ಮರಿಸದೆ ಮೋಸ ಹೋದೆನಲ್ಲ ಅಂತ. ಶ್ರೀಮದ್ ಭಾಗವತ ನಮ್ಮ ಜೀವನದಲ್ಲಿ ಬರುವ ತನಕ ನಾವು ಮೋಸ ಹೋಗ್ತಾನೆ ಇರ್ತೇವೆ. ಆದ್ರಿಂದ ಶ್ರೀಮದ್ ಭಾಗವತ, ನಾನು ಹೇಳ್ತಾ ಇದ್ದೆ, ಶ್ರೀಮದ್ ಭಾಗವತ ಅಥವಾ ಭಗವಂತ ಮಾತ್ರ ನಿಜವಾಗ್ಲೂ ಅಕ್ಷಯ ಫಲ ಕೊಡ್ಲಿಕ್ಕೆ ಸಾಧ್ಯ ಅಂತ. ಇದಕ್ಕೆ ಉದಾಹರಣೆ 8ನೇ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷದ ಕತೆ. ಗಜೇಂದ್ರ ಮೋಕ್ಷದಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ, ಆದ್ರೆ ಈ ವಿಷಯಕ್ಕೆ ಸಂಬಂಧ ಏನಿದೆ ಅದನ್ನ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ಗಜೇಂದ್ರ ಮೋಕ್ಷ ನಮ್ಗೆಲ್ಲರಿಗೂ ಗೊತ್ತಿದೆ. ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಆಗಿದ್ದ. ಇಂದ್ರದ್ಯುಮ್ನ ಮಹಾರಾಜ ಆಗಿದ್ದ, ತುಂಬಾ ಪ್ರಭಾವಿ, ತುಂಬಾ ಬಲಿಷ್ಠ ರಾಜ ಆಗಿದ್ದ, ತುಂಬಾ ಸುಂದರವಾಗಿದ್ದ, ಎಲ್ಲ ಸಕಲ ಸದ್ಗುಣಗಳಿಂದ ಕೂಡಿದ್ದ, ತುಂಬಾ ಮೇಧಾವಿಯಾಗಿದ್ದ. ಆಮೇಲೆ ಎಷ್ಟೋ ಜನ ಅವನ ಪ್ರಜೆಗಳಿದ್ರು, ಎಷ್ಟೋ ಜನ ಅವನನ್ನು ಕೊಂಡಾಡುವವರಿದ್ರು, ಹಾರ ತುರಾಯಿಗಳನ್ನ ಹಾಕುವವರಿದ್ರು, ಇಷ್ಟೆಲ್ಲ ಇತ್ತು. ಯಾವುದೇ ರೀತಿಯ ಒಂದು ಕೊರತೆ ಇರಲಿಲ್ಲ. ಆದ್ರೆ ಅದೆಲ್ಲದರ ಜೊತೆ ಎಲ್ಲಕ್ಕಿಂತ ತುಂಬಾ ಮುಖ್ಯವಾಗಿ ಮುಕ್ಕುಟಪ್ರಾಯವಾಗಿರುವುದು ಅಂತ ಹೇಳಿದ್ರೆ ಅವನು ಭಗವಂತನ ಭಕ್ತನಾಗಿದ್ದ. ಅದೇ ಕಾರಣಾಂತರದಿಂದ ಅವನು ಒಂದು ಆನೆಯ ಶರೀರದಲ್ಲಿ ಬರ್ಬೇಕಾಯ್ತು. ಆದ್ರೆ ಭಗವಂತನ ಭಕ್ತಿಯ ವಿಶೇಷ ಅಂತ ಹೇಳಿದ್ರೆ, ಯಾಕೆ ನಾವು ಅಕ್ಷಯ ತೃತೀಯ ದಿನ ಭಗವಂತನ ಭಕ್ತಿ ಮಾತ್ರ ಅಕ್ಷಯ ಅನ್ನೋದು ನಮ್ಗೆ ಮುಖ್ಯ ಅಂದ್ರೆ, ಆ ಗಜೇಂದ್ರನ ಜೀವನದಲ್ಲಿ ಅವನು ಗಜರಾಜನಾಗಿ ಬಂದಾಗ, ಆನೆಯಾಗಿ ಬಂದಾಗ, ಅವನ ಹಿಂದಿನ ಆ ಸುಂದರವಾದ ರಾಜನ ಶರೀರವಾಗ್ಲಿ, ಆ ಒಂದು ಮೇಧಸ್ಸಾಗ್ಲಿ, ಅಥವಾ ಆ ಒಂದು ರಾಜ ವೈಭೋಗ ಆಗ್ಲಿ, ಅಥವಾ ಅವನ ರಾಜ್ಯ ಆಗ್ಲಿ, ಅವನ ಪ್ರಜೆಗಳಾಗ್ಲಿ, ಯಾವುದು ಅವನ ಜೊತೆ ಬರ್ಲಿಲ್ಲ. ಒಂದೇ ಒಂದು ಬಂತು ಅವನ ಜೊತೆ, ಯಾವುದು ಅಂತ ಹೇಳಿದ್ರೆ ಅವನು ಭಗವಂತನ ಭಕ್ತಿಯನ್ನು ಮಾಡಿದ್ದಲ್ಲ. ಎಷ್ಟು ಅದ್ಭುತ ಭಗವಂತನ ಭಕ್ತಿ, ಎಷ್ಟೊಂದು ಅಕ್ಷಯ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ಹೇಳಿದ ಸ್ತೋತ್ರ ಕೂಡ ಅವನಿಗೆ ಮರ್ತು ಹೋಗ್ಲಿಲ್ಲ. ಅಷ್ಟು ಅದ್ಭುತ ಭಗವಂತನ ಭಕ್ತಿ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಆ ಅಕ್ಷಯ ಫಲ ಅವನನ್ನ ಗಜರಾಜನಾಗಿದ್ದಾಗ್ಲೂ ಕೂಡ ಅವನನ್ನ ಕಾಪಾಡ್ತು. ಅವನು ಆ ಸ್ತೋತ್ರ, ಅವನಿಗೆ ಮೊಸಳೆ ಯಾವಾಗ ಕಾಲಿಗೆ ಬಾಯಿ ಹಾಕ್ತೋ ಆಗ ಭಗವಂತನ ನೆನಪು ಬಂದು ಭಗವಂತನನ್ನ ಕರೆದಾಗ ಭಗವಂತ ಎಷ್ಟು ಕರುಣಾಮಯಿ ಅಂತೇಳಿ ಹೇಳಿದ್ರೆ, ಆ ಒಂದು ಆನೆ ಕರೆದ್ರು ಕೂಡ ಭಗವಂತ ನಿರ್ಲಕ್ಷ್ಯ ಮಾಡ್ಲಿಲ್ಲ. ಭಗವಂತ ಓಡೋಡಿ ಬಂದ. ಪುರಂದರದಾಸರು ಹೇಳ್ತಾರೆ, ಲಕ್ಷ್ಮೀ ದೇವಿಗೂ ಹೇಳದೆ ಓಡೋಡಿ ಬಂದ ಅಂತ ಹೇಳಿ. ಅಷ್ಟು ಕರುಣೆಯಿಂದ ಭಗವಂತ. ಅಷ್ಟು ಮಾತ್ರ ಅಲ್ಲ, ಆ ಶರೀರದಲ್ಲಿ ಅವನಿಗೆ ಭಗವಂತನ ಸನ್ನಿಧಾನ ದೊರೆಯಲಿಕ್ಕೆ ಸಾಧ್ಯ ಆಯಿತು. ಇದು ನಿಜವಾದ ಅಕ್ಷಯವಾದ ಫಲ. ಹಾಗಾಗಿ ನಾವು ಬೇರೆ ಏನು ಸಂಪಾದನೆ ಮಾಡಿದ್ರು ಕೂಡ ಅದು ಯಾವುದು ಅಕ್ಷಯ ಅಲ್ಲ. ಹಾಗಾಗಿ ನಾವು ಅಕ್ಷಯ ತೃತೀಯ ದಿವಸ ನಾವು ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡ್ಬೇಕು. ಭಗವಂತ ಕೂಡ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತಮಃ ಭವಿತಾನ ಚಮೇ ತಸ್ಮಾತ್ ಅನ್ಯ ಪ್ರಿಯತರವಿ. ಈ ಜ್ಞಾನವನ್ನ ಬೇರೆಯವರಿಗೆ ಹಂಚುತ್ತಾರೋ ಅವರಷ್ಟು ಪ್ರಿಯರಾದವರು ನನಗೆ
ಬೇರೆ ಯಾರೂ ಇಲ್ಲ. ಭಗವಂತ ತುಂಬಾ ಕಡೆ ಹೇಳ್ತಾನೆ, ನನಗೆ ತುಂಬಾ ಪ್ರಿಯರಾದವರು, ನಾನು ಅವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತೇನೆ. ಉದಾಹರಣೆಗೆ ತುಂಬಾ ಎಲ್ಲರಿಗೂ ಗೊತ್ತಿರುವಂತಹ ಶ್ಲೋಕ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯುಜ್ಯತಿ ತದಹಂ ಭಕ್ತಿ ಉಪರತಂ ಅಶ್ನಾಮಿ ಪ್ರಯತಾತ್ಮನಃ. ನನಗೆ ಪತ್ರ ಪುಷ್ಪ ಫಲ ಅಥವಾ ಯಾವುದೇ ಇರಲಿ, ನನಗೆ ಪ್ರೀತಿಯಿಂದ ಕೊಟ್ಟು ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ. ಆದ್ರೆ ಭಗವಂತ ಈ ಭಗವಂತನ ಜ್ಞಾನವನ್ನ ಅಂದ್ರೆ ಭಾಗವತವನ್ನ ಬೇರೆಯವರಿಗೆ ಪ್ರಚಾರ ಮಾಡೋದ್ರಿಂದ ಎಷ್ಟು ನನಗೆ ಸಂತೋಷ ಆಗುತ್ತೆ ಅನ್ನೋದನ್ನ ಭಗವಂತ ತಾನೇ ಹೇಳ್ತಾನೆ. ಭಗವಂತ ಹೇಳ್ತಾನೆ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯ ಕೃತ್ತಮಃ. ಮನುಷ್ಯರಲ್ಲಿ ಅವರಷ್ಟು ಪ್ರಿಯರಾದವರು ನನಗೆ ಯಾರು ಇಲ್ಲ. ಭವಿತಾನ ಚಮೇ ತಸ್ಮಾತ್ ಅನ್ಯ ಪ್ರಿಯತರ ಭುವಿ. ಅವರಷ್ಟು ನನಗೆ ಮುಂದೆ ಭವಿಷ್ಯದಲ್ಲೂ ಕೂಡ ನನಗೆ ಅಷ್ಟು ಪ್ರಿಯರಾದವರು ಯಾರು ಇಲ್ಲ. ಹಾಗಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗ್ಲಿಕ್ಕೆ, ನಿಜವಾದ ಅಕ್ಷಯ ಫಲವನ್ನ ಪಡಿಲಿಕ್ಕೆ ಶ್ರೀಮದ್ ಭಾಗವತದ ಸೇವೆ ನಮಗೆ ತುಂಬಾ ಸುಲಭವಾದ ಸೇವೆ. ಹಾಗಾಗಿ ನಾವು ಇನ್ನೊಂದು ಕಡೆ ಸ್ಕಂದ ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾರೆ, ಭಾರತೀಯ ಮಾನವ ಜನ್ಮ ಪ್ರಾಪ್ಯ ಭಾಗವತಂ ನಾಯಃ ಸೂತಂ ಪಾಪ ಪರಿಧನೈರ್ ಆತ್ಮಗತಃ ತೂತೈಕೃತ ಅಂತ. ಭಾರತ ಭೂಮಿಯಲ್ಲಿ ಅಂದ್ರೆ, ಭಾರತ ಅಂದ್ರೆ ನಮ್ಗೆ ಈಗ ಇರುವಂತಹ ನಮ್ಮ ಭೂಪಟದಲ್ಲಿ ಬರುವಂತಹ ಇಷ್ಟು ಚಿಕ್ಕ ಮಾತ್ರ ಇದಲ್ಲ. ಭಾರತ ವರ್ಷ ಅಂತೇಳಿ ಹೇಳಿದ್ರೆ ಇಡೀ ಭೂಮಿಗೆ ಭಾರತ ವರ್ಷ ಅಂತ. ಹಾಗಾಗಿ ಈ ಇಡೀ ಭೂಮಿಯಲ್ಲಿ ಮನುಷ್ಯರಾಗಿ ಯಾರು ಹುಟ್ಟುತ್ತಾರೋ ಅವರಿಗೆ ಅವರು ಭಾಗವತಂ ತಗೊಳ್ಳಲ್ವೋ ಅವರನ್ನೇ ಅವರು ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯ ಜನ್ಮದ ನಿಜವಾದ ಗುರಿ ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನು ಪಡೆಯುವುದು. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಿದ ಹಾನಿ ಮಾಡಲು ಬಿಡಿ ಹುಚ್ಚಪ್ಪಗಳಿರ ಅಂತ. ನಿಜವಾದ ಮನುಷ್ಯ ಜನ್ಮದಲ್ಲಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು, ಭಗವಂತನ ಸೇವೆ ಮಾಡಬೇಕು. ಕನಕದಾಸರು ಕೂಡ ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ, ದಾಸನಾಗು ವಿಶೇಷನಾಗು, ಭಗವಂತನ ದಾಸ್ಯವನ್ನ ಮಾಡು ಅಂತೇಳಿ ಹೇಳಿ. ಹಾಗಾಗಿ ಶ್ರೀಮದ್ ಭಾಗವತ ಸಾಕ್ಷಾತ್ ಭಗವಂತನೇ. ಹಾಗಾಗಿ ಭಾಗವತದ ಸೇವೆ ಭಗವಂತನ ಸೇವೆ, ಭಾಗವತದ ಸ್ಮರಣೆ ಭಗವಂತನ ಸ್ಮರಣೆ, ಭಾಗವತದ ಶ್ರವಣ ಭಗವಂತನ ಶ್ರವಣ, ಭಾಗವತದ ಕೀರ್ತನ ಭಗವಂತನ ಕೀರ್ತನ. ಹಾಗಾಗಿ ಶ್ರೀಮದ್ ಭಾಗವತ ರೂಪಿ ಭಗವಂತ ಕಲಿಯುಗದಲ್ಲಿ ಇಂತಹ ಒಂದು ಕರಾಳ ಯುಗದಲ್ಲೂ ಕೂಡ ಕರುಣೆಯಿಂದ ನಮ್ಮ ಹತ್ರ ಸೇವೆ ಮಾಡ್ಕೊಳ್ಳಿಕ್ಕೆ ತಯಾರಿದ್ದಾನೆ. ಹಾಗಾಗಿ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಅಕ್ಷಯ ತೃತೀಯ ದಿವಸ ಎಲ್ಲರಿಗೂ ಕೂಡ ಅಕ್ಷಯ ಫಲ ಸಿಗ್ಲಿ, ನಮಗೂ ಕೂಡ ಭಗವಂತನ ಸೇವೆಯಲ್ಲಿ ಅಕ್ಷಯ ಫಲ ಸಿಗ್ಲಿ, ಎಲ್ಲರಿಗೂ ಕೂಡ ಅಕ್ಷಯ ಫಲ ಪ್ರದಾಯಕನಾದಂತಹ ಭಗವಂತನೇ ಸಿಗ್ಲಿ, ಭಾಗವತ ರೂಪದಲ್ಲಿ ಭಗವಂತನೇ ಸಿಗ್ಲಿ. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮದ್ ಭಾಗವತದ ಬಗ್ಗೆ ನಿಮ್ಗೆ ಏನ್ ತಿಳಿದಿದೆ ಅದನ್ನ ಹೇಳಿ, ದಯವಿಟ್ಟು ಎಲ್ಲರೂ ತಗೊಳ್ಳಿ ಅಂತ ಹೇಳಿ. ಇವತ್ತೊಂದ್ ದಿವಸ ಮಾತ್ರ ಅಲ್ಲ, ಪ್ರತಿದಿನನೂ ಪುರಂದರದಾಸರು ಹೇಳಿದಂಗೆ ಇಂದಿನ ದಿನವೇ ಶುಭ ದಿನವೂ, ಇಂದಿನ ವಾರ ಶುಭ ವಾರ, ಇಂದಿನ ತಾರೆ ಶುಭ ತಾರೆ. ಪ್ರತಿನಿತ್ಯ ನಾವು ಶ್ರೀಮದ್ ಭಾಗವತದ ಸೇವೆ ಯಾವ ದಿವಸ ಮಾಡ್ತೀವೋ ಆ ದಿನ ಎಲ್ಲ ಶುಭ ದಿನನೇ. ಹಾಗಾಗಿ ಪ್ರತಿ ದಿನನೂ ನಮ್ಗೆ ಅಕ್ಷಯ ದಿನವಾಗ್ಲಿ, ಅಕ್ಷಯ ಫಲ ಸಿಗ್ಲಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಕೈಂಕರ್ಯದಲ್ಲಿ ಇದು ಮಾಡಿ ತುಂಬಾ ಸುಲಭ. ಯಾರ್ಯಾರು ಮನುಷ್ಯ ರೂಪದಲ್ಲಿ ಯಾರ್ಯಾರು ಕಾಣಿಸ್ತಾರೋ ಅವರೆಲ್ಲರಿಗೂ ಕೂಡ ಶ್ರೀಮದ್ ಭಾಗವತದ ಬಗ್ಗೆ ಹೇಳಿ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಯಾರೇ ದೇಕ ತಾರೇಕಃ ಕೃಷ್ಣ ಉಪದೇಶ ಅಂತ. ಶ್ರೀಲ ಪ್ರಭುಪಾದರು ಅದರದ್ದು ಅನುವಾದದಲ್ಲಿ ಹೇಳ್ತಾರೆ, ಕೃಷ್ಣ ಉಪದೇಶ ಅಂದ್ರೆ ಭಗವದ್ಗೀತೆ ಮತ್ತೆ ಭಾಗವತಂ ಅಂತ. ನಾವು ಪುಸ್ತಕಗಳ ಲೆಕ್ಕ ಹಾಕಿದ್ರು ಕೂಡ ಭಗವದ್ಗೀತೆ 1 ಪುಸ್ತಕ ಇದೆ, ಭಾಗವತ 18 ಪುಸ್ತಕ ಇದೆ. ಹಾಗಾಗಿ ಕೃಷ್ಣ ಉಪದೇಶದ್ದು ಒಂದು 95 ಅಂದ್ರೆ ಒಂದು ಸರಿ ಸುಮಾರು 95 ಶತಮಾನ ಏನಿದೆ ಕೃಷ್ಣ ಉಪದೇಶ ಅಂದ್ರೆ ಶ್ರೀಮದ್ ಭಾಗವತನೇ ಇದೆ. ಆದ್ರಿಂದ ನಾವೆಲ್ಲರೂ ಕೂಡ ಈ ಕೃಷ್ಣ ಉಪದೇಶನ, ಯಾರೇ ಏಕ ತಾರೀಕಃ ಕೃಷ್ಣ ಉಪದೇಶ, ಯಾರು ಕಾಣಿಸ್ತಾರೋ ಅವ್ರೆಲ್ಲರಿಗೂ ಕೂಡ ಭಗವಂತನ ಬಗ್ಗೆ ಹೇಳಿ, ಯಾರು ಸಿಗ್ತಾರೋ ಅವ್ರೆಲ್ಲರಿಗೂ ಕೂಡ ಭಾಗವತ ಬಗ್ಗೆ ಹೇಳಿ. ಒಂದ್ಸಲ ಹೇಳಿದ್ರೆ ತಗೊಂಡಿಲ್ಲ ಅಂದ್ರೆ 2ನೇ ಸಲ ಹೇಳ್ಬೋದು, 3ನೇ ಸಲ ಹೇಳ್ಬೋದು, ಮತ್ತೆ ಮತ್ತೆ ಹೇಳ್ಬೋದು. ನಾವು ನೋಡ್ತೇವೆ ಕರ್ಮಿಗಳು ಎಷ್ಟು ಪ್ರಯತ್ನ ಮಾಡ್ತಾರೆ ಅಂತ. ಒಂದು LIC ಏಜೆಂಟ್ ಒಂದು LIC ಮಾಡ್ಲಿಕ್ಕೆ ನಮ್ಮ ಹತ್ರ ಎಷ್ಟು ಸಲ ಬರ್ತಾರೆ. ಒಂದು SBI ಇದು ಮಾಡ್ಲಿಕ್ಕೆ, ಏನೋ ಒಂದು ಇನ್ಸೂರೆನ್ಸ್ ಮಾಡ್ಲಿಕ್ಕೆ ಎಷ್ಟು ಸಲ ನಮ್ಮ ಹತ್ರ ಕಾಡ್ತಾರೆ. ಪ್ರತಿಯೊಬ್ರು ಕೂಡ ಕರ್ಮಿಗಳು ಈ ನಶ್ವರವಾದ ಫಲಕ್ಕೋಸ್ಕರ ಎಷ್ಟು ಒದ್ದಾಡ್ತಾರೆ. ನಾವು ಅಕ್ಷಯವಾದ ಫಲಕ್ಕೋಸ್ಕರ ಯಾಕೆ ನಾವು ಪ್ರಯತ್ನ ಮಾಡಬಾರ್ದು? ಅದರಲ್ಲೂ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪರಂ ವಿಜೇತೆ ಶ್ರೀಕೃಷ್ಣ ಸಂಕೀರ್ತನಂ. ಖಂಡಿತವಾಗಿಯೂ ಇದರಲ್ಲಿ ಸೋಲೆಂಬುದೇ ಇಲ್ಲ. ಕೃಷ್ಣ ಕೂಡ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯತ್. ನಾವು ಭಾಗವತ ಸೇವೆಯಲ್ಲಿ ಮಾಡುವಂತಹ ಸ್ವಲ್ಪ ಕೂಡ ಕೈಂಕರ್ಯ ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾರು ತಗೊಂತಾರೋ ಅವ್ರನ್ನು ಕೂಡ ಮಹಾಭಯದಿಂದ ಕಾಪಾಡುತ್ತೆ. ಅಂದ್ರೆ ಎಷ್ಟೊಂದು ಜನರಿಗೆ ಇರ್ಬೋದು ಮನಸ್ಸಿನಲ್ಲಿ, ಅವ್ರು ತಗೊಂಡ್ಬಿಟ್ಟು ಓದಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ, ಅವ್ರು ಓದಿಲ್ಲ ಅಂದ್ರೂ
ಓದಿಲ್ಲ ಅಂದ್ರೂ ಕೂಡ ಅವರಿಗೆ ಖಂಡಿತವಾಗಿಯೂ ಅಕ್ಷಯ ಫಲ ಸಿಕ್ಕೇ ಸಿಗುತ್ತೆ, ಓದಿದ್ರೆ ಇನ್ನೂ ಜಾಸ್ತಿ ಫಲ ಸಿಗುತ್ತೆ. ಉದಾಹರಣೆಗೆ ಪದ್ಮಪುರಾಣದಲ್ಲಿ ಸಾಕ್ಷಾತ್ ಭಗವಂತನೇ ಬ್ರಹ್ಮದೇವರಿಗೆ ಹೇಳ್ತಾರೆ, ಎಲ್ಲೆಲ್ಲಿ ಶ್ರೀಮದ್ ಭಾಗವತಂ ಇರುತ್ತೋ ಆ ಕ್ಷೇತ್ರ ಅಯೋಧ್ಯ, ಮಾಯಾಪುರ, ಕಾಶಿ, ಮಥುರಾ ಅಂತಹ ಪುಣ್ಯಕ್ಷೇತ್ರ ಆಗುತ್ತೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತಂ ಇರುತ್ತೋ ಅಲ್ಲೆಲ್ಲ ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ಕಾವೇರಿ ಎಲ್ಲ ಪುಣ್ಯ ನದಿಗಳು ಇರ್ತಾರೆ. ಇವತ್ತು ನಾವು ಅಕ್ಷಯ ತೃತೀಯವನ್ನ ಗಂಗಾದೇವಿ ಬಂದಿರುವಂತಹ ಪುಣ್ಯ ದಿನ ಅಂತ ಆಚರಿಸ್ತಾ ಇದ್ದೇವೆ. ಆದ್ರೆ ಎಲ್ಲೆಲ್ಲಿ ಶ್ರೀಮದ್ ಭಾಗವತ ಇರುತ್ತೋ ಅಲ್ಲಿ ಗಂಗಾದೇವಿಯ ನಿತ್ಯ ಸಾನ್ನಿಧ್ಯ ಇರುತ್ತೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತಂ ಇರುತ್ತೋ ನಾವು ವೃಂದಾವನಕ್ಕೆ ಹೋಗ್ಬೇಕು, ಮಾಯಾಪುರಕ್ಕೆ ಹೋಗ್ಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಂತ ಇರ್ತೇವೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತಂ ಇರುತ್ತೋ ಆ ಕ್ಷೇತ್ರನೇ ವೃಂದಾವನ ಆಗುತ್ತೆ, ಆ ಕ್ಷೇತ್ರನೇ ಮಾಯಾಪುರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ಹೇಳ್ತಾನೆ, ನನ್ನ ಎಲ್ಲ ಪಾರ್ಷದರ ಸಮೇತವಾಗಿ, ಅಂದ್ರೆ ಅಂಬರೀಷ್ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಪಾಂಡವರ ಸಮೇತವಾಗಿ, ಎಲ್ಲ ನನ್ನ ಭಕ್ತಾದಿಗಳ ಸಮೇತವಾಗಿ ಎಲ್ಲೆಲ್ಲಿ ಶ್ರೀಮದ್ ಭಾಗವತಂ ಇರುತ್ತೋ ಅಲ್ಲೆಲ್ಲ ನಾನು ಇರ್ತೇನೆ. ಅಷ್ಟು ಯಾಕೆ ನನಗೆ ತುಂಬಾ ಪ್ರಿಯರಾಗಿ, ಸ್ಕಂದ ಪುರಾಣದಲ್ಲಿ ಭಗವಂತ ಹೇಳ್ತಾನೆ, ನನಗೆ ತುಂಬಾ ಪ್ರಿಯರಾಗಿರುವಂತಹ ಗೋಪಿಯರ ಸಮೇತರಾಗಿ ನಾನು ಶ್ರೀಮದ್ ಭಾಗವತದ ರೂಪದಲ್ಲಿ ಇರ್ತೇನೆ. ಅಷ್ಟು ಮಾತ್ರ ಅಲ್ಲ, ಪದ್ಮಪುರಾಣದಲ್ಲಿ ಒಂದು ಉಲ್ಲೇಖ ಬರುತ್ತೆ, ನಮ್ಗೆ ಗೊತ್ತು 11ನೇ ಸ್ಕಂದದಲ್ಲಿ ಉದ್ಧವ ಮತ್ತೆ ಭಗವಂತನ ಭೇಟಿಯಾಗುತ್ತೆ. ಉದ್ಧವನಿಗೆ ತುಂಬಾ ಸುಂದರವಾದ ಉಪದೇಶಗಳನ್ನು ಮಾಡ್ತಾನೆ ಭಗವಂತ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಮಾಡಿದ ಉಪದೇಶಕ್ಕಿಂತ ಉನ್ನತವಾದ ಜ್ಞಾನ ಇದು, ಅದೇ ರೀತಿಯ ಜ್ಞಾನ, ಅದಕ್ಕಿಂತಲೂ ಉನ್ನತವಾದ ಜ್ಞಾನ ಅಂತ. ಆ ಸಮಯದಲ್ಲಿ ಇದು ಪದ್ಮಪುರಾಣದಲ್ಲಿ ಬರುತ್ತೆ. ಉದ್ಧವ ಹೇಳ್ತಾನೆ, ಭಗವಂತ ಕಲಿಯುಗದಲ್ಲಿ ಎಷ್ಟೋ ಭಕ್ತಾದಿಗಳು ನಿನ್ನನ್ನು ಬಿಟ್ಟು ಇರುವಂತಹ ಶಕ್ತಿ ಅವರಿಗೆ ಇರುವುದಿಲ್ಲ, ಅಂತಹ ಭಕ್ತಾದಿಗಳಿಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀನೇನು ಚಿಂತೆ ಇಲ್ಲದೆ ಸ್ವಧಾಮಕ್ಕೆ ಹೋಗ್ತಾ ಇದ್ದೀಯಾ, ನೀನ್ ಈ ರೀತಿ ಬಿಟ್ಟು ಹೋದ್ರೆ ಅವ್ರ ಗತಿ ಏನು ಅಂತ ಹೇಳಿ. ಆಗ ಭಗವಂತ ಹೇಳ್ತಾನೆ, ಚಿಂತೆ ಮಾಡ್ಬೇಡ, ನಾನು ಅದಕ್ಕೆ ಈಗಾಗ್ಲೇ ವ್ಯವಸ್ಥೆ ಮಾಡಿದ್ದೇನೆ. ನಾನು ಭಾಗವತ ಸಮುದ್ರದಲ್ಲಿ ಮುಳುಗಿರ್ತೇನೆ, ನನ್ನ ಸಂಪೂರ್ಣ ಸನ್ನಿಧಾನ ಶ್ರೀಮದ್ ಭಾಗವತದಲ್ಲಿ ಇರುತ್ತೆ ಅಂತ. ಅದೇ ಪದ್ಮಪುರಾಣ ಹೇಳುತ್ತೆ, ಭಗವಂತನ ಶ್ರೀಮದ್ ಭಾಗವತ ಅಂದ್ರೆ ಸಾಕ್ಷಾತ್ ಭಗವಂತನೇ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಪುರಂದರದಾಸರು ಹೇಳ್ತಾರೆ, ಗೋವಿಂದ ಗೋವಿಂದ ನಿನ್ನ ಆನಂದ ಸಕಲ ಸಾಧನವೂ ನಿನ್ನ ಆನಂದ. ನಾವೆಲ್ಲರೂ ಕೂಡ ಒದ್ದಾಡ್ತಾ ಇರೋದು ಆ ಗೋವಿಂದನಲ್ಲಿರುವಂತಹ ಆನಂದವನ್ನ ಪಡೀಲಿಕ್ಕೆ. ಆದ್ರೆ ಆ ಆನಂದ ಗೋವಿಂದನನ್ನ ಬಿಟ್ಟಿಲ್ಲ. ಹಾಗಾಗಿ ನಿಮ್ಗೆ ಯಾರ್ಯಾರು ಸಂತೋಷವಾಗಿರ್ಬೇಕು ಅಂತ ಹೇಳಿ ಇದೆಯೋ ಅವರೆಲ್ಲರಿಗೂ ಕೂಡ ಈ ಗೋವಿಂದನ ಈ ಗೋವಿಂದ ಅಂದ್ರೆ ಭಾಗವತ ರೂಪಿ ಗೋವಿಂದನನ್ನ ನಾವು ತಲುಪಿಸಬೇಕು. ಭಕ್ತರಿಗೆ ಎಲ್ಲರೂ ಸುಖವಾಗಿರ್ಲಿ ಅಂತ ಆಶಿಸ್ತಾರೆ. ಭಕ್ತರು ಯಾವತ್ತೂ ಕೂಡ ಯಾರಿಗಾದ್ರೂ ಕಷ್ಟ ಆಗ್ಲಿ ಅಂತ ಅಂದ್ಕೊಳ್ಳೋದೇ ಇಲ್ಲ, ಅವ್ರ ಶತ್ರುಗಳಿಗೂ ಕೂಡ ಕಷ್ಟ ಆಗ್ಲಿ ಅಂತ ಅಂದ್ಕೊಳ್ಳೋದಿಲ್ಲ. ಉದಾಹರಣೆಗೆ ನಾವು ನೋಡ್ತೇವೆ ಭಾಗವತದಲ್ಲಿ ಪ್ರಹ್ಲಾದ್ ಮಹಾರಾಜರಿಗೆ ಅಷ್ಟು ಕಷ್ಟ ಕೊಟ್ಟರು ಕೂಡ ಪ್ರಹ್ಲಾದ್ ಮಹಾರಾಜರನ್ನ ಸಾಯಿಸ್ಲಿಕ್ಕೆ ಬಂದಂತ ಹಿರಣ್ಯಕಶಿಪಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಹ್ಲಾದ್ ಮಹಾರಾಜರು ಅಂದ್ಕೊಂತಾರೆ. ಅದೇ ರೀತಿ ರಾಮಾಯಣದಲ್ಲೂ ನಾವು ನೋಡ್ತೇವೆ, ವಿಭೀಷಣನಿಗೆ ಎಷ್ಟು ಚಿತ್ರಹಿಂಸೆ ಮಾಡಿದ್ರು ಕೂಡ ರಾವಣ ತೀರ್ಕೊಂಡ್ಮೇಲೆ ವಿಭೀಷಣ ಶ್ರೀರಾಮಚಂದ್ರನ ಹತ್ರ ನನ್ನ ಅಣ್ಣನಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಭಕ್ತರು ಅಂತ ಹೇಳಿದ್ರೆ ಅವರು ಕರುಣೆಯ ಸಾಕಾರ ಮೂರ್ತಿ. ಹಾಗಾಗಿ ಭಾಗವತದಲ್ಲೂ ಕೂಡ ಬರುತ್ತೆ, ಒಂದು ಭಗವಂತನನ್ನು ಕೂಡ ಸೂರತ್ ಅಂತ ಹೇಳಿ ಕರೀತಾರೆ. ಆ ಸೂರತ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆದನ್ನ ಬಯಸುವವನು ಅಂತ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುವವನು ಅಂತ. ಆ ಭಗವಂತನ ಆ ಗುಣ ಭಕ್ತರಲ್ಲೂ ಕೂಡ ಸಂಪೂರ್ಣವಾಗಿರುತ್ತೆ. ಭಕ್ತರಿಗೂ ಕೂಡ ಸೂರತ್ ಅಂತಾರೆ, ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗುವಂತಹ ತುಂಬಾ ಸುಲಭವಾದ ಮಾರ್ಗ ಅಂದ್ರೆ ಅವರಿಗೆ ಶ್ರೀಮದ್ ಭಾಗವತವನ್ನ ಕೊಡೋದು. ಶ್ರೀಮದ್ ಭಾಗವತನ ಕೊಡೋದ್ರಿಂದ ಅವರಿಗೆ ಖಂಡಿತವಾಗಿ ಒಳ್ಳೇದಾಗುತ್ತೆ, ಇದರಲ್ಲಿ ಸಂಶಯ ಏನೇ ಇಲ್ಲ. ಯಾಕಂದ್ರೆ ನಾವು ಸಾಕ್ಷಾತ್ ಭಗವಂತನನ್ನೇ ಅವ್ರಿಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ಕಡೆ ಭಗವಂತ ಹೇಳ್ತಾನೆ, ಎಲ್ಲಿ ಶ್ರೀಮದ್ ಭಾಗವತ ಇರುತ್ತೋ ಅಲ್ಲಿ ಕಲಿಯ ಯಾವುದೇ ಒಂದು ಇದಿರುವುದಿಲ್ಲ, ಅಂದ್ರೆ ಕಲಿಗೆ ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನಾವು ಅಂದ್ಕೊಳ್ಬಾರ್ದು ಇವರು ಸಂಪೂರ್ಣವಾಗಿ ಭಕ್ತಿಗೆ ಇನ್ನು ಬಂದಿಲ್ಲ, ಅವರು ಇನ್ನು ಮಾಂಸ ತಿಂತ ಇರ್ಬೋದು ಅಥವಾ ಈ ಬೇರೆ ದುಶ್ಚಟಗಳಿರ್ಬೋದು, ಅವರಿಗೆ ಭಗವಂತನ ಬಗ್ಗೆ ಸಂಪೂರ್ಣ ನಂಬಿಕೆ ಇರ್ಲಿಕ್ಕಿಲ್ಲ ಅಂತ. ಆದ್ರೆ ಖಂಡಿತವಾಗಿ ಶ್ರೀಮದ್ ಭಾಗವತ ಅಲ್ಲಿ ತಲುಪಿದಾಗ, ಭಗವಂತನೇ ಹೋದಾಗ ಅಲ್ಲಿ ಕಲಿಗೆ ಇರ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾಗವತದಲ್ಲೂ ಕೂಡ ಬರುತ್ತೆ, ಭಗವಂತ ಸ್ವಧಾಮಕ್ಕೆ ಹೋದ ಕೂಡ ಕಲಿ ಪ್ರವೇಶ ಆಯ್ತು ಅಂತ. ಎಲ್ಲಿ ಭಗವಂತ ಇರಲ್ವೋ ಅಲ್ಲಿ ಕಲಿ ಸಾನ್ನಿಧ್ಯ ಇರುತ್ತೆ. ಅದೇ ರೀತಿಯಲ್ಲಿ ಎಲ್ಲಿ ಭಾಗವತ ರೂಪಿ ಭಗವಂತ ಇರ್ತಾನೋ ಅಲ್ಲಿ ಕಲಿಗೆ ಅವಕಾಶ ಇಲ್ಲ. ಇವತ್ತು ಏನೇನ್ ನಡೀತಾ ಇದೆಯೋ, ನಮ್ಗೆ ಇಷ್ಟ ಇಲ್ಲದೆ ಇರುವಂತದ್ದು ಏನೇನ್ ನಡೀತಾ ಇದೆ ಅದೆಲ್ಲದೂ ಕೂಡ ಕಲಿಯ ಪ್ರಭಾವದಿಂದ ನಡೀತಾ ಇದೆ. ಆದ್ರಿಂದ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಒಂದು ದೃಷ್ಟಿಯಲ್ಲಿ ಇದು ಕಲಿಯುಗ ಅಲ್ಲ, ಇದು ಸುವರ್ಣ ಯುಗ, ಇದು ಸಂಕೀರ್ತನ ಯುಗ. ಇದು ಸಂಕೀರ್ತನ ಯುಗ. ಯಾಕೆ ಅಂತ ಹೇಳಿದ್ರೆ ಈ ಚೈತನ್ಯ ಮಹಾಪ್ರಭು ಬಂದಾಗ್ಲಿಂದ ಈ 10,000 ವರ್ಷ ಏನಿದೆ ಇದು ಕಲಿಯುಗ ಅಲ್ಲ, ಈ ಸಂಕೀರ್ತನ ಯುಗ. ಆದ್ರೂ ಕೂಡ ನಮಗೆ ಕಲಿಯುಗದ ಎಲ್ಲಾ ರೀತಿಯ ಒಂದು ಅಧರ್ಮ ತಾಂಡವಾಡ್ತಿರೋದು ಕಾಣಿಸ್ತಾ ಇದೆಯಲ್ಲ ಅಂತ ನಮ್ಗೆ ಅನಿಸ್ಬಹುದು. ಯಾಕೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ
ನಾವು ಶ್ರೀಮದ್ ಭಾಗವತವನ್ನ ತಲುಪಿಸಿಲ್ಲ. ಶ್ರೀಮದ್ ಭಾಗವತ ಎಲ್ಲ ಕಡೆ ತಲುಪಿದ್ರೆ ಖಂಡಿತವಾಗಿಯೂ ಪರಮವಿಜೇತೆ ಶ್ರೀಕೃಷ್ಣ ಸಂಕೀರ್ತನ ಕಲಿಗೆ ಎಲ್ಲೂ ಕೂಡ ಜಾಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ತನು ಮನ ಧನದಿಂದಲೂ ಕೂಡ ದಯವಿಟ್ಟು ಎಲ್ರಿಗೂ ನಿಮ್ಮ ಕೈ ಎಷ್ಟು ನಿಮ್ಮ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವ್ರೆಲ್ಲರಿಗೂ ಕೂಡ ಶ್ರೀಮದ್ ಭಾಗವತಂ ಬಗ್ಗೆ ಹೇಳಿ ತಗೊಳ್ಳಿ ಅಂತೇಳಿ ಹೇಳಿ. ದಯವಿಟ್ಟು ಶ್ರೀಮದ್ ಭಾಗವತಮ ದಾನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ದಾನ ಮಾಡ್ಲಿಕ್ಕೆ ನೀವು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ, ಆದ್ರೆ ನಾವು ನಿಜವಾಗ್ಲೂ ಅವರಿಗೆ ತಗೊಳ್ಳಿ ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಂದ್ರೆ ಅದು ಭಾಗವತಮಿಗೆ ಎಷ್ಟಾಗುತ್ತೋ ಅಷ್ಟು ಅವರು ಹಣ ಕೊಟ್ಟು ತಗೊಂಡ್ರೆ ನಾವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಹಣ ಕೊಟ್ಟಿದ್ದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಣ ಕೊಟ್ಟು ತಗೊಂಡ್ರೆ ಅವ್ರು ಖಂಡಿತವಾಗಿ ಓದ್ತಾರೆ. ಇಷ್ಟೊಂದು ದುಡ್ಡು ಕೊಟ್ಟಿದ್ದೇವಲ್ಲ ಆದ್ರೂ ಅದು ಬಿಡಿಸಿ ಆದ್ರೂ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಆದ್ರೂ ಕೊಡ್ತಾರೆ. ಆದ್ರಿಂದ ನಾನೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ, ಈ ಅಕ್ಷಯ ತೃತೀಯದ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಕ್ಷಯವಾದ ಸೇವೆಯ ಕಡೆ ಮನಸ್ಸನ್ನ ತೊಡಗಿಸೋಣ. ಬೇರೆ ಯಾವುದು ಕೂಡ ನಶ್ವರವಾದ ಯಾವುದ್ರ ಬಗ್ಗೆನೂ ನಮ್ಗೆ ಆಕಾಂಕ್ಷೆ ಬರುದು ಬೇಡ. ಹಾಗೆ ಎಲ್ಲರೂ ಕೂಡ ಭಗವಂತನ ಅಕ್ಷಯ ಕೃಪೆಗೆ ಪಾತ್ರರಾಗ್ಲಿ ಶ್ರೀಮದ್ ಭಾಗವತದ ಸೇವೆಯಿಂದ ಅಂತೇಳಿ ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಮಾತಾಜಿ. ಭಗವಂತ ಎಲ್ಲರಿಗೂ ಒಂದೊಂದು ವಿಶೇಷವಾದ ಗುಣವನ್ನ ಕೊಟ್ಟಿರ್ತಾನಂತೆ. ನನಗೆ ಇವತ್ ನಿಮ್ಮ ನೋಡ್ ಗೊತ್ತಾಯ್ತು ಎಷ್ಟು ನಿರರ್ಗಳವಾಗಿ ಒಂದೇ ಸಮ ಮಾತಾಡ್ತಾ ಇದ್ರಿಂದ ನನ್ಗೆ ಮಂತ್ರ ಮುಗ್ಧರಾಗಿ ನಂತರ ಎಲ್ಲರೂ ಕೇಳ್ತಾ ಇದ್ರು ಅಂತ ಅನ್ನಿಸ್ತು. ಮತ್ತೆ ಈ ಒಂದು ಶುಭ ದಿನದಲ್ಲಿ ನಿಮ್ಮಂತ ಒಂದು ಹಿರಿಯರ ಮತ್ತೆ ಮುಂದುವರೆದ ಭಕ್ತಿಯ ಒಂದು ಸಂಘ ಸಿಕ್ಕಿದ್ದು ನನ್ಗೆ ನಿಜವಾಗ್ಲೂ ನಮ್ಗೆಲ್ಲ ಖುಷಿಯಾಗಿದೆ ಮಾತಾಜಿ. ಇದಕ್ಕೋಸ್ಕರ ನಾವು ಭಗವಂತನ್ಗೆ ಧನ್ಯವಾದಗಳನ್ನ ಕೂಡ ಅರ್ಪಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲಿ ಒಂದು ಸಣ್ಣ ಒಂದು ಕರೆಕ್ಷನ್ ಮಾಡಕ್ ಇಷ್ಟಪಡ್ತೀನಿ. ಉಜ್ವಲ ದೇವಿ ದಾಸಿ ಮಾತಾಜಿಯವರು ಪರಮ ಪೂಜ್ಯ ಭಕ್ತಿ ವಿಕಾಸ ಸ್ವಾಮಿ ಅವರ ಶಿಷ್ಯೆ. ಯಾರಿಗೂ ಏನು. ಹರೇ ಕೃಷ್ಣ ಮಾತಾಜಿ. ಶ್ಯಾಮಚಂದ್ರ ಮಾತಾಜಿ ಮಾತಾಡ್ತಿರೋದು. ತುಂಬಾ ಅದ್ಭುತವಾಗಿ ಹೇಳಿದ್ದೀರಿ. ಸೊ ತುಂಬಾ ವಿಷಯ ಹೇಳಿದಿರಿ. ಆದ್ರೆ ಸಣ್ಣ ಸಂಶಯ ಇರ್ತದೆ. ಯಾಕಂದ್ರೆ ನಾವು ನಿಮ್ಮ ಮಟ್ಟಿಗೆ ಬರ್ಲಿಲ್ಲ ಇಷ್ಟರವರೆಗೆ ಒಂದು ಭಕ್ತಿಯಲ್ಲಿ. ಆದ್ರೂ ಸಹ ಇದೇನಂದ್ರೆ ಅಕ್ಷಯ ತತ್ವ ನೀವು ಹೇಳಿದ ಹಾಗೆ ನಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಲ್ವಾ. ನಾವು ಮಟೀರಿಯಲ್ ಭೌತಿಕ ಸಂಸಾರದಲ್ಲಿರುವಾಗ ನಮ್ಮವ್ರನ್ನ ಹೊಂದ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಅದು ಸಹ ಪಾಲನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಚಿನ್ನ ತಗೊಳ್ಬೇಕು, ಅದೊಂದು ಪದ್ಧತಿ ಇರ್ತದೆ. ಅಂದ್ರೆ ನಾವು ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಹಾಗೆ ಅಂತೇಳಿ ಅದನ್ನು ಮಾಡ್ಬೇಕಾಗ್ತದೆ. ಆವಾಗ ನಾವು ಮಾಡುದಿಲ್ಲ ಅಂತ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತಿದ್ದೇವೆ, ಮಾಡುದಿಲ್ಲ. ಮತ್ತೆ ಅಲ್ಲಿ ಶಾಪಲ್ಲಿ ಹೋಗಿ ನಾವು ಭಕ್ತರೇ ಇರ್ತಾರೆ ಅಲ್ಲಿ. ಸೊ ನಾವು ಭಕ್ತರು ನೋಡು, ಅರೆ ಈ ಅಂದ್ರೆ ನಮ್ಗಿಂತ ಸೀನಿಯರ್ ಭಕ್ತರು ಇರುವಾಗ ಅವರೇ ಮಾಡ್ತಾರಲ್ಲ, ನಾವ್ ಯಾಕೆ ಮಾಡ್ಬಾರ್ದು ಅಂತೇಳಿ ನಮ್ಮ ಮನ್ಸಲ್ಲಿ ಬಂದು ನಾವು ಸಹ ಮಾಡ್ತಿರ್ತೇವೆ. ಹಾಗೆ ಈ ಒಂದು ನಮ್ಗೆ ಕನ್ಫ್ಯೂಷನ್ ಅಥವಾ ಈ ತರ ಇರ್ತದೆ. ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಕಂಟ್ರೋಲಿಗೆ ತರಬೇಕು ಅಂತೇಳಿ ಕೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಭಕ್ತಿ ಅಂತೇಳಿ ಹೇಳಿದ್ರೆ, ಭಕ್ತಿ ಅಂದ್ರೆ ಈಗ ಉದಾಹರಣೆಗೆ ಭಕ್ತಿ ಹೇಗೆ ಅಂತ ಹೇಳಿದ್ರೆ, ನಾವು ಬಾವಿಯಲ್ಲಿ ಬಿದ್ದಿರ್ತೇವೆ. ಬಾವಿಯಲ್ಲಿ ಬಿದ್ದವರನ್ನ ಮೇಲಿಂದ ಹಗ್ಗ ಹಾಕಿ ಎತ್ತಬೇಕೇ ಹೊರತು ಬಾವಿಯೊಳಗಿರುವವರು ಎಷ್ಟು ಬಲಿಷ್ಠರಾಗಿದ್ರು ಕೂಡ ಅವ್ರ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಭಕ್ತಿ ಅಂದ್ರೆ ಹಾಗೇನೆ. ನಾವ್ ಅಂದ್ಕೊಳ್ಬಹುದು ನಾವು ಈಗ ಕೆಲವರು ಭಕ್ತರು ಮುಂದುವರೆದಿದ್ದಾರೆ ಅಥವಾ ನಾವು ಮುಂದುವರೆದಿಲ್ಲ, ಅಥವಾ ನಾವಾಗಿ ಹೇಗೆ ಬರ್ಲಿಕ್ಕೆ, ನಾವಾಗಿ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ಮೇಲಿಂದ ಹಗ್ಗ ಹಾಕಿನೇ ಇಳಿಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ಈ ಒಂದು ಕೃಪೆಯ ಹಗ್ಗ ಹಾಕಿರುವವರು ಶ್ರೀಲ ಪ್ರಭುಪಾದರು. ಹಾಗಾಗಿ ನಾವು ಆ ಹಗ್ಗವನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಆಗ ನಾವು ಖಂಡಿತವಾಗಿ ಸಂಪೂರ್ಣವಾಗಿ ಮೇಲೆ ಬರ್ಬೋದು. ಹಗ್ಗ ಸಿಕ್ಕಿದ ಮೇಲೆ ನಾನು ಬರೀ 2 ಸ್ಟೆಪ್ ಹತ್ತುತ್ತೇನೆ, ನನ್ನ ಕೈಯಲ್ಲಿ ಇಷ್ಟೇ ಹತ್ಲಿಕ್ಕೆ ಆಗುದಿಲ್ಲ ಆಗುದು ಅಂತ ಹೇಳಿ ನಾವು ಖಂಡಿತ ಅಂದ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಖಂಡಿತವಾಗಿ ಅವರ ಕೃಪೆಯ ಪ್ರಭಾವದಿಂದ ನಾವು ಮೇಲೆ ಹತ್ತಲಿಕ್ಕೆ ಸಾಧ್ಯ. ಈ ನಿಮ್ಮ ಪ್ರಶ್ನೆಗೆ ಶ್ರೀಲ ಸನಾತನ ಗೋಸ್ವಾಮಿ ಅವರ ಒಂದು ಅವರು ಭಾಗವತವನ್ನ ಕೊಂಡಾಡಿರುವುದರಿಂದಲೇ ನಾನು ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ವೈಷ್ಣವರು ಹೇಳಿದ್ದನ್ನೇ ನಾವು ಹೇಳಿದ್ರೆ ಆವಾಗ ನಿಜವಾಗ್ಲೂ ಅದಕ್ಕೆ ಆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ, ಭಕ್ತಿ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸನಾತನ ಗೋಸ್ವಾಮಿಯವರು ಕೃಷ್ಣ ಲೀಲಾ ಸ್ತವದಲ್ಲಿ ಹೇಳ್ತಾರೆ, ಅಸಾಧು ಸಾಧುತೋ ದಾಯಿ ಅತಿ ನೀಚೋಚ್ಛತಕರ ಅಂತ.
ಅಂತ ಹೇಳಿ ಹೇಳಿದ್ರೆ ಶ್ರೀಮದ್ ಭಾಗವತ ಹೇಗೆ ಅಂತ ಹೇಳಿ ಹೇಳಿದ್ರೆ ಇದರಲ್ಲಿ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳ್ತಾರೆ ಪರಮ ನಿರ್ಮತ್ಸರಾಣಾಂ ಸತಂ. ಶ್ರೀಮದ್ ಭಾಗವತಂ ಇರುವುದು ಪರಮ ನಿರ್ಮತ್ಸರಿಗಳಿಗೆ, ಅಂದ್ರೆ ಇದು ಇರುವುದು ಭಾಗವತರಿಗೆ, ಭಕ್ತರಿಗೆ ಅಂತ ಹೇಳಿ. ಆದ್ರೆ ಇದು ಬರೀ ಭಕ್ತರಿಗೆ ಮಾತ್ರ ಅಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇದರ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ 1ನೇ ಅಧ್ಯಾಯದಲ್ಲೇ, ಇದು ಭಕ್ತರಿಗೆ ಒಂದು ಕೃಷ್ಣ ಪ್ರೇಮದಲ್ಲಿ ಸಂಪೂರ್ಣವಾಗಿ ಮುಳುಗಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಇದು ಅಭಕ್ತರನ್ನು ಕೂಡ ಅವರಿಗೆ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಔಷಧಿ ತಗೊಂತ 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 ಅವರು ಕೂಡ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಭಕ್ತಿಯಲ್ಲಿರುವುದು ನಮ್ಮ ಸ್ವಸ್ಥ ಸ್ಥಿತಿ, ಆರೋಗ್ಯಕರ ಸ್ಥಿತಿ. ನಾವು ಕೃಷ್ಣ ಭಕ್ತಿಯಲ್ಲಿ ಇಲ್ಲದೆ ಇರುವುದು ನಮ್ಮ ಕಾಯಿಲೆಯ ಸ್ಥಿತಿ. ಹಾಗಾದ್ರೆ ಈಗ ಈ ಭವರೋಗಕ್ಕೆ ಮದ್ದು ಏನು? ಈ ಭವರೋಗಕ್ಕೆ ಮದ್ದು ಶ್ರೀಮದ್ ಭಾಗವತನೇ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನಾವು ಅಸಾಧು ಅಂತಾನೆ ಅಂದ್ಕೊಳ್ಳೋಣ, ನಾವು ತುಂಬಾ ಹಿಂದೆ ಇದ್ದೇವೆ ಅಂತಾನೆ ಅಂದ್ಕೊಳ್ಳೋಣ, ನಾವು ಅಭಕ್ತರಂತಾನೆ ಅಂದ್ಕೊಳ್ಳೋಣ, ತೊಂದರೆ ಇಲ್ಲ. ಆದ್ರೆ ನಮ್ಮಂಥ ಒಂದು ದೀನರನ್ನ, ಹೀನರನ್ನ, ಅಭಕ್ತರನ್ನ, ಅಸಾಧುವನ್ನು ಕೂಡ ಸಾಧುವನ್ನಾಗಿ ಮಾಡಿ ವೈಷ್ಣವರನ್ನಾಗಿ ಮಾಡುವಂತಹ ಸಂಪೂರ್ಣ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಭಾಗವತವನ್ನ ಆಶ್ರಯಿಸಬೇಕು. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ ಪ್ರಭುಜಿ, ನಾವು ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ, ನಮ್ಮ ಎಷ್ಟೋ ಜನ ಸೀನಿಯರ್ ಡಿವೋಟೀಸ್ ಕೂಡ ಇದನ್ನ ಮಾಡ್ತಾ ಇದ್ದಾರೆ ಅಂತೆ. ಆದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೂ ಕೂಡ 3 ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಒಂದು ಸಾಧು, ಶಾಸ್ತ್ರ, ಗುರು. ಹಾಗಾಗಿ ಸಾಧು ಏನ್ ಮಾಡಿದ್ದಾರೆ, ಶಾಸ್ತ್ರ ಏನ್ ಹೇಳುತ್ತೆ, ಗುರು ಏನ್ ಹೇಳಿದ್ದಾರೆ ಅಂತ. ಉದಾಹರಣೆಗೆ ಶಾಸ್ತ್ರ, ಶ್ರೀಮದ್ ಭಾಗವತದಲ್ಲಿ ಎಲ್ಲೂ ಕೂಡ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಳ್ಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಒಂದು ಶಾಸ್ತ್ರ ಆಯ್ತು. ಇನ್ನೊಂದು ಶ್ರೀಲ ಪ್ರಭುಪಾದರ ಎಲ್ಲ ಪುಸ್ತಕದಲ್ಲಿ, ನಾನೆಲ್ಲ ಪುಸ್ತಕವನ್ನ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಎಲ್ಲಾ ಪುಸ್ತಕವನ್ನು ಓದಿದ್ದೇನೆ, ಎಲ್ಲಾ ಪ್ರವಚನವನ್ನ ಕೇಳಿದ್ದೇನೆ. ಎಲ್ಲೂ ಕೂಡ ಅಕ್ಷಯ ತೃತೀಯದ ಬಗ್ಗೆ ಏನು ಕೂಡ ಹೇಳಿಲ್ಲ ಶ್ರೀಲ ಪ್ರಭುಪಾದ. ಆಮೇಲೆ ಇನ್ನು ಸಾಧು ಅಂತೇಳಿ ಹೇಳಿದ್ರೆ ಈಗ ಎಲ್ಲರೂ ಕೂಡ ನಮ್ಮ ಇದರಲ್ಲಿ ವೈಷ್ಣವರು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಸಾಧುಗಳು. ಉದಾಹರಣೆಗೆ ನಾನು ಸುಮಾರು ಭಜನೆ ಹೇಳಿದೆ, ಹೇಳ್ತಾ ಪುರಂದರದಾಸರದ್ದು, ಕನಕದಾಸರದ್ದು, ವಿಜಯದಾಸರದ್ದು, ಅಥವಾ ನಮ್ಮ ಗೌಡಿಯ ಪರಂಪರೆಯಲ್ಲಿ ಬರುವಂತಹ ನರೋತ್ತಮ ದಾಸ್ ಠಾಕೂರದ್ದು, ಭಕ್ತಿ ವಿನೋದ್ ಠಾಕೂರದ್ದು ಎಲ್ಲೂ ಕೂಡ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಳ್ಬೇಕು ಅಂತ ಹೇಳಿ ಇಲ್ಲ. ಹಾಗಾಗಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸನೂ ಕೂಡ ನಾವು ಈ ಸಾಧು ಶಾಸ್ತ್ರ ಗುರುವಿನ ದೃಷ್ಟಿಯಲ್ಲಿ ನೋಡ್ಬೇಕೇ ವಿನಃ ಯಾರೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಖಂಡಿತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಂಗ ನೋಡ್ಲಿಕ್ಕೆ ಹೋದ್ರೆ ಕಲಿಯುಗದಲ್ಲಿ ಧರ್ಮಕ್ಕೆ 1 ಪಾದ, ಅಧರ್ಮಕ್ಕೆ 3 ಪಾದ. ಹಾಗಾಗಿ ಜಾಸ್ತಿ ಜನ ಅಧರ್ಮದ ಕಡೆನೆ ಹೋಗ್ತಾ ಇರ್ತಾರೆ. ಹಾಗಾಗಿ ನಾವು ಅವ್ರ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಥವಾ ನಾವು ಸೀನಿಯರ್ ಅಂತ ಹೇಳಿ ಅಂದುಕೊಂಡಿರುವವರಿಗೂ ಕೂಡ ಅವರಿಗೆ ಸಂಪೂರ್ಣವಾಗಿ ಅವರು ಇದನ್ನ ಫಾಲೋ ಮಾಡದೇ ಇರ್ಬೋದು. ಆದ್ರಿಂದ ನಾವು ಸಂಪೂರ್ಣವಾಗಿ ಶ್ರೀಮದ್ ಭಾಗವತವನ್ನೇ ಆಶ್ರಯಿಸಬೇಕು ನಾವು ಮಾಡುವಂತ ಪ್ರತಿಯೊಂದು ಕಾರ್ಯ. ಇನ್ನೊಂದು ನೀವು ಹೇಳಿದ್ರೆ ಮನೆಯಲ್ಲೂ ಕೂಡ ಅಡೆತಡೆಗಳಿರುತ್ತೆ, ಮನೆಯಲ್ಲೂ ಕೂಡ ಅದಕ್ಕೆ ಫೋರ್ಸ್ ಇರುತ್ತೆ ಅಂತ. ಆದಷ್ಟು ನಾವು ಒಳ್ಳೆ ರೀತಿಯಿಂದ ಅವರು ಮನವೊಲಿಸ್ಲಿಕ್ಕೆ ಭಾಗವತದ ಮೂಲಕ ನಾವು ಅವರ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕೇ ಹೊರತು ನಾವು ಯಾವತ್ತೂ ಕೂಡ ಅವರ ಶ್ರೀಲ ಪ್ರಭುಪಾದರು ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಕೊಡ್ತಾರೆ. ನಾವು ಮೀನು ಹಿಡಿಲಿಕ್ಕೆ ಹೋಗಿ ನಾವು ನೀರಿಗೆ ಬೀಳಬಾರ್ದು ಅಂತ. ಹಾಗೇನೆ ನಾವು ಅವರನ್ನ ಪುಸಲಾಯಿಸ್ಲಿಕ್ಕೆ ಹೋಗಿ ನಾವು ಅವರ ಐಡಿಯಾಕ್ಕೆ ನಾವು ಟ್ರಾಪ್ ಆಗ್ಬಾರ್ದು. ನಮ್ಗೆ ಟ್ರಾಪ್ ಆದ್ರೆ ಅದು ಅವರಿಗೂ ಒಳ್ಳೇದು, ನಮ್ಗೆ ಒಳ್ಳೇದು. ಅವರ ಐಡಿಯಾಕ್ಕೆ ನಾವು ಟ್ರಾಪ್ ಆದ್ರೆ ಅದು ಅವರಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಹಾಗಾಗಿ ನಾವು ಮತ್ತೊಂದು ಇದು ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಶ್ರೀಲ ಪ್ರಭುಪಾದರಿಗೆ ಏನ್ ಇಷ್ಟನೋ ಅದನ್ನ ನಾವು ಮಾಡ್ಬೇಕು ಅಂದಾಗ ಖಂಡಿತವಾಗಿಯೂ ಭಗವಂತ ಅದಕ್ಕೆ ಸಹಾಯ ಮಾಡೇ ಮಾಡ್ತಾನೆ. ಭಗವಂತನೇ ಹೇಳ್ತಾನೆ ಶಾಸ್ತ್ರದಲ್ಲಿ, ಯಾರು ಗುರುವನ್ನ ಸಂತುಷ್ಟಿ ಪಡಿಸ್ಬೇಕು ಅಂತಿರ್ತಾರೋ ಅವರಿಗೆ ಬೇಕಾದ ಸಂಪೂರ್ಣ ಅವಕಾಶವನ್ನ ನಾನೇ ಮಾಡಿಕೊಡ್ತೇನೆ ಅಂತ. ಹಾಗಾಗಿ ನಾವು ಸಂಪೂರ್ಣವಾಗಿ ಭಾಗವತವನ್ನೇ ಆಶ್ರಯಿಸಬೇಕೇ ಹೊರತು ನಾವು ಖಂಡಿತವಾಗಿ, ಉದಾಹರಣೆಗೆ ಈಗ ನಿಮ್ಮ ಪರಿಸ್ಥಿತಿ ನಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ನಿಮ್ಗೆ ಹೋಗ್ಲೇಬೇಕಾಗುದು. ಆದ್ರೆ ನಾನು ಹೋಗ್ತಾ ಇರೋದು ಸರಿ, ಇದು ನಾನು ಮಾಡ್ತಾ ಇರೋದು ಸರಿ ಅಂತ ಖಂಡಿತವಾಗಿ ನಾವು ಅಂದ್ಕೊಳ್ಬಾರ್ದು. ನಾವೇನ್ ಅಂದ್ಕೊಳ್ಬೇಕು ಅಂದ್ರೆ ಭಗವಂತ ಖಂಡಿತವಾಗಿ ಇದು ಅಕ್ಷಯ ತೃತೀಯ ದಿನ ಮಾಡುವಂತಹ ಕೆಲಸ ಅಲ್ಲ, ಅಕ್ಷಯ ತೃತೀಯ ದಿವಸ ಅಕ್ಷಯವಾದ ನಿನ್ನ ಸೇವೆಯನ್ನ ಮಾಡ್ಬೇಕು ನಾನು. ಆದ್ರೆ ಭಗವಂತ ನನಗೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಶಕ್ತಿ ಕೊಡುವಂತ ನಾವು ಬೇಡ್ಕೊಳ್ಬೇಕೇ ಹೊರತು ನಮ್ಮ ಸೀನಿಯರ್ಸ್ ಮಾಡ್ತಾ ಇದ್ದಾರೆ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೇವೆ ಸರಿ ನಾವು ಮಾಡ್ಕೊಂಡು ಹೋಗುವಂತ ಖಂಡಿತವಾಗಿಯೂ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಪುರಂದರದಾಸ ಜೀವನದಲ್ಲೂ ನಾವು ಕೂಡ ನೋಡ್ತೇವೆ, ನವಕೋಟಿ ನಾರಾಯಣರಾಗಿದ್ದವರು ಭಗವಂತನ ಭಕ್ತಿಗೆ ಬಂದ ಕೂಡಲೇ ಶ್ರೀಲ ವ್ಯಾಸತೀರ್ಥರಿಗೆ ಶರಣಾದ ಕೂಡಲೇ ಎಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ಶರಣಾದ್ರು. ಹಾಗಾಗಿ ನಾವು ಯಾವಾಗ ಭಕ್ತಿಗೆ ಬಂದಿದ್ದೇವೆ, ನಾವು ಎಷ್ಟು ವರ್ಷದಿಂದ ಭಕ್ತಿಯಲ್ಲಿದ್ದೇವೆ ಅನ್ನೋದು ಖಂಡಿತವಾಗಿ ಮುಖ್ಯ ಅಲ್ಲ, ನಾವು ಎಷ್ಟು ತೀವ್ರವಾಗಿ ಭಕ್ತಿಯಲ್ಲಿದ್ದೇವೆ ಅನ್ನೋದು ತುಂಬಾ ಮುಖ್ಯ. ಶ್ರೀಲ ಪ್ರಭುಪಾದರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಯಾರು, ಎಷ್ಟು ಸಮಯದಲ್ಲಿ ನಾವು ಕೃಷ್ಣ ಭಕ್ತರಾಗ್ಬೋದು ಅಂತ.
ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಒಂದು ಕ್ಷಣದಲ್ಲಿ ನಾವು ಕೃಷ್ಣ ಭಕ್ತರಾಗ್ಬಹುದು. ಯಾಕೆಂದ್ರೆ ಭಗವಂತ ಹೇಳ್ತಾನೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಈಗ ನಮ್ಗೆ ಧರ್ಮಗಳು ಹೇಳ್ಬೋದು, ನಮ್ಮ ಸಂಸಾರದ ಧರ್ಮಗಳು ಹೇಳ್ಬೋದು, ಹೋಗಿ ಚಿನ್ನ ತಗೋ ಅಂತ. ಆದ್ರೆ ಅದೆಲ್ಲ ಧರ್ಮವನ್ನ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ನನಗೊಬ್ಬರಿಗೆ ಶರಣಾಗು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅದನ್ನ ನಾವು ಒಂದು ಕ್ಷಣದಲ್ಲಿ ಮಾಡಿದ್ರೆ ನಾವು ಒಂದು ಕ್ಷಣದಲ್ಲೇ ಭಗವಂತನ ಭಕ್ತರಾಗ್ಬೋದು. ಅದಕ್ಕೋಸ್ಕರನೇ ನಾವು ಭಾಗವತವನ್ನ ತುಂಬಾ ತೀವ್ರವಾಗಿ ನಾವು ಅಧ್ಯಯನ ಮಾಡಬೇಕು, ಭಾಗವತದ ಸೇವೆ ಮಾಡಬೇಕು. ಭಾಗವತದಲ್ಲಿ ನೀವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಉದಾಹರಣೆಗೆ ಖಟ್ವಾಂಗ ಮಹಾರಾಜನಿಗೆ ಒಂದು ಕ್ಷಣ ಮಾತ್ರ ಕಾಲ ಉಳಿದಿರುತ್ತೆ. ಆ ಕ್ಷಣ ಮಾತ್ರ ಕಾಲ ಇದೆ ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟು ಭಗವಂತನನ್ನ ಧ್ಯಾನದಲ್ಲಿ ಕೂತ್ಕೊಂಡ. ಪರೀಕ್ಷಿತ್ ಮಹಾರಾಜಿಗೆ ಕೂಡ ನಾವು ನೋಡ್ತೇವೆ, ಇನ್ನು 7 ದಿವಸ ಇದೆ ಅನ್ನುವಾಗ ನೀರು ಕುಡಿಯೋದು ಬಿಟ್ಟು, ನಿದ್ದೆ ಬಿಟ್ಟು, ಊಟ ಬಿಟ್ಬಿಟ್ಟು ಸಂಪೂರ್ಣವನ್ನು ತ್ಯಾಗ ಮಾಡಿ ಕೊನೆಗೆ ತನ್ನವರಿಗೆ, ತನ್ನ ಬಂಧು ಮಿತ್ರರಿಗೆ, ಅವರಿಗೆ ನಾನು ಹೋಗ್ತಾ ಇದ್ದೇನೆ ಅಂತ ಕೂಡ ಹೇಳಲಿಲ್ಲ. ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಗಂಗಾ ನದಿಯ ತೀರದಲ್ಲಿ ಹೋಗಿ ಕೂತ್ಕೊಂಡು ಸಂಪೂರ್ಣವಾಗಿ ಭಾಗವತವನ್ನ ಕೇಳಿಸ್ಕೊಂಡ್ರು. ಹಾಗಾಗಿ ನಮಗ್ ಗೊತ್ತಿಲ್ಲ, ಪರೀಕ್ಷಿತ್ ಮಹಾರಾಜರಿಗೆ 7 ದಿವಸ ಆಯ್ತು, ನಮ್ಗಿನ್ನು 7 ದಿವಸನೋ 7 ನಿಮಿಷನೋ 7 ಸೆಕೆಂಡ್ ಅಂತ ನಮ್ಗೆ ಗೊತ್ತಿಲ್ಲ. ಪುರಂದರದಾಸರು ಹೇಳ್ತಾರೆ, ನಿಮಿಷವೋ ನಿಮಿಷಾರ್ಧವೋ, 1 ನಿಮಿಷನ ಅರ್ಧ ನಿಮಿಷ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಕ್ಷಣನೇ ನನ್ನ ಕೊನೆಯ ಕ್ಷಣ ಅಂತ ನಾವು ಸಂಪೂರ್ಣವಾಗಿ ಭಾಗವತನಿಗೆ ಶರಣಾಗ್ಬೇಕು. ನಾವು ಈ ಕ್ಷಣ ನಂದು ಕೊನೆಯ ಕ್ಷಣ ಅಂತ ಹೇಳಿ ಅಂದುಕೊಂಡಿಲ್ಲ ಅಂದ್ರೆ, ಅಥವಾ ಈ ದಿನ ನಂದು ಕೊನೆಯ ದಿನ, ಇವತ್ತು ನಂದು ಕೊನೆಯ ದಿನ, ಇವತ್ತು ನಮ್ಮವ್ರು ಯಾರ್ಯಾರಿಗಿದ್ದಾರೋ ಅವ್ರಿಗೆಲ್ಲರಿಗೂ ಭಾಗವತ ಕೊಟ್ಟು ಬಿಡೋಣ, ಇವತ್ತು ನನ್ನ ಕೊನೆಯ ದಿನ, ಇವತ್ತು ನನಗೆ ಎಷ್ಟಾಗುತ್ತೆ ಅಷ್ಟು ಭಾಗವತ ಓದ್ ಬಿಡೋಣ, ಈ ಭಾವ ನಮ್ಮಲ್ಲಿ ಇರ್ಬೇಕೆ ಹೊರತು ಮತ್ತೆ ಯಾವುದು ಕೂಡ ನಮ್ಮ ಸಂಗಡ ಬರುದಿಲ್ಲ. ನಾವು ತಗೊಂಡ ಚಿನ್ನ ನಮ್ಮ ಜೊತೆ ಬರುದಿಲ್ಲ, ಅಥವಾ ನಾವು ಯಾರಿಗೆ ಚಿನ್ನ ಕೊಡಿಸಿರ್ತೇವಲ್ಲ ಅವರು ಕೂಡ ನಮ್ಮ ಜೊತೆ ಬರುದಿಲ್ಲ. ಯಾರೂ ಸಂಗಡ ಬಾಹುರಿಲ್ಲ, ನಾರಾಯಣನ ನಾಮ ನೇರೆ ಬಾಹುದಲ್ಲದೆ ಯಾರೂ ಸಂಗಡ ಬಾಹುರಿಲ್ಲ, ಯಾರು ಕೂಡ ನಮ್ಮ ಜೊತೆ ಬರುದಿಲ್ಲ. ಹಾಗಾಗಿ ನಾವು ಭಕ್ತಿಯಲ್ಲೇ ನಾವು ತೀವ್ರ ರೀತಿಯಲ್ಲಿ ಹೋಗ್ಬೇಕು. ಇದಕ್ಕೆ ಭಗವಂತ ಖಂಡಿತವಾಗಿ ಸಹಾಯ ಮಾಡ್ತಾನೆ. ಅದಕ್ಕೆ ಭಗವಂತನೇ ಭಾಗವತ ರೂಪದಲ್ಲಿ ನಮ್ಮ ಹತ್ರ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾಗವತವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ, ಆ ರೀತಿಯಲ್ಲಿ ನಮ್ಗೆ ಎಲ್ಲಾ ರೀತಿಯಲ್ಲಿ ಅಡೆತಡೆಗಳಿರುತ್ತೆ. ನೀವೆಲ್ಲವನ್ನ ಭೌತಿಕವಾಗಿ ಎಲ್ಲರನ್ನ ನೀವು ಸಂತೋಷ ಪಡಿಸ್ಲಿಕ್ಕೆ ಹೋದ್ರೂ ಕೂಡ ಸಂತೋಷ ಪಡಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ? ಎಲ್ಲಿಯ ತನಕ ಜೀವ ಭಗವಂತನಿಗೆ ಶರಣಾಗುದಿಲ್ವೋ ಅಲ್ಲಿಯ ತನಕ ಯಾರು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉದಾಹರಣೆ ಸಾಕ್ಷಾತ್ ವೇದವ್ಯಾಸರೇ. ವೇದವ್ಯಾಸರು 4 ವೇದಗಳನ್ನು ಬರೆದು, 108 ಉಪನಿಷತ್ತುಗಳನ್ನು ಬರೆದು, 17 ಮಹಾಪುರಾಣವನ್ನು ಬರೆದು, 18 ಉಪಪುರಾಣ ಬರೆದು, ವೇದಾಂಗವನ್ನ ಬರೆದು, ವೇದಾಂತ ಸೂತ್ರವನ್ನ ಬರೆದು, 1,00,000 ಶ್ಲೋಕಗಳ ಇದೆಲ್ಲ ವೇದಗಳನ್ನ ಓದ್ಲಿಕ್ಕೆ ಶೂದ್ರ, ಸ್ತ್ರೀ ಮತ್ತೆ ದ್ವಿಜಬಂಧುಗಳಿಗೆ ಇದರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರಿಗೋಸ್ಕರ ಕರುಣೆಯಿಂದ 1,00,000 ಶ್ಲೋಕಗಳ ಮಹಾಭಾರತವನ್ನ ಬರೆದು, ಅದರಲ್ಲಿ 700 ಶ್ಲೋಕಗಳ ಭಗವದ್ಗೀತೆಯನ್ನು ಸೇರಿಸಿ ವಿಷ್ಣು ಸಹಸ್ರನಾಮವನ್ನು ಸೇರಿಸಿದ್ರು ಕೂಡ ವೇದವ್ಯಾಸರಿಗೆ ಸಮಾಧಾನ ಆಗ್ಲಿಲ್ಲ, ಸಂತೋಷ ಆಗ್ಲಿಲ್ಲ. ಅವರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಇಷ್ಟೆಲ್ಲ ಮಾಡಿದ್ರೆ ನನ್ಗೆ ಯಾಕೆ ಸಂತೋಷ ಇಲ್ಲ ಅಂತ ಹೇಳಿ. ಆಗ ನಾರದ ಮುನಿಗಳು ಬಂದು ಹೇಳ್ತಾರೆ, ಯಥಾ ಧರ್ಮ ದಯಾಶ್ಚಾರ್ಥ ಮುನಿವರಿಯಾನು ಕೀರ್ತಿತದ ನ ತಥಾ ವಾಸುದೇವಸ್ಯ ಮಹಿಮಾಹಿ ಅನುವರ್ಣಿತ. ಧರ್ಮ ಅರ್ಥ ಕಾಮ ಮೋಕ್ಷ, ನಾವೀಗ ಏನೇನು ಚಿನ್ನ ತಗೊಳ್ಳೋದೆಲ್ಲ ಹೇಳ್ತಾ ಇದ್ದೇವೆ, ಸಂಸಾರಿಗಳನ್ನ, ನಮ್ಮ ಸಂಸಾರಸ್ಥರನ್ನ ಸಂತೋಷ ಪಡಿಸೋದು ಹೇಳ್ತಾ ಇದ್ದೇವೆ, ಇದೆಲ್ಲದೂ ಕೂಡ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಬರುತ್ತೆ. ಇದೆಲ್ಲದಕ್ಕೂ ಕೂಡ ನೀವು ವ್ಯವಸ್ಥೆ ಮಾಡಿದೀರಾ, ಆದ್ರೆ ನಿಮ್ಗೆ ಸಂತೋಷ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನ ತಥಾ ವಾಸುದೇವಸ್ಯ ಮಹಿಮಾಹಿ ಅನುವರ್ಣಿತ, ವಾಸುದೇವನ ಮಹಿಮೆಯನ್ನ ಕೊಂಡಾಡಿಲ್ಲ ನೀವು. ಹಾಗಾಗಿ ವೇದವ್ಯಾಸರಿಗೆ ಅದನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ವೇದವ್ಯಾಸರು ಕೂತ್ಕೊಂಡು ಶ್ರೀಮದ್ ಭಾಗವತ ಪುರಾಣವನ್ನು ಬರೀತಾರೆ. ಶ್ರೀಮದ್ ಭಾಗವತವನ್ನ ಪುರಾಣವನ್ನ ಬರೆದ ಮೇಲೆ ಅದರ 2ನೇ ಶ್ಲೋಕದಲ್ಲಿ ವೇದವ್ಯಾಸರು ಹೇಳ್ತಾರೆ, ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಮು ಅಪರೇರೀಶ್ವರ. ಮಹಾಮುನಿಗಳಾದಂತ ವೇದವ್ಯಾಸರು ಬರೆದಿರುವಂತಹ ಈ ಶ್ರೀಮದ್ ಭಾಗವತ ಇರ್ಬೇಕಾದ್ರೆ ಬೇರೆ ಯಾವುದ್ರ ಅವಶ್ಯಕತೆ ಇದೆ ಅಂತ ಹೇಳಿ. ಹಾಗಾಗಿ ಶ್ರೀಮದ್ ಭಾಗವತ ಇರ್ಬೇಕಾದ್ರೆ ಬೇರೆ ಯಾವುದ್ರ ಅವಶ್ಯಕತೆ ಇಲ್ಲ. ಸಾಕ್ಷಾತ್ ಭಗವಂತನೇ ಭಾಗವತ ರೂಪದಲ್ಲಿ ನಮ್ಗೆ ಸೇವೆಯನ್ನ ತಗೊಳ್ಳಿಕ್ಕೆ ತಯಾರಿದ್ದಾನೆ, ನಮ್ಗೆ ಸಂಪೂರ್ಣ ಆಶ್ರಯವನ್ನ ಕೊಡ್ಲಿಕ್ಕೆ ತಯಾರಿದ್ದಾನೆ. ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಅಂತ. ಸರ್ವರಿಗೂ ಆಶ್ರಯ ಕೊಡುವಂತಹ ಭಗವಂತ ಅವನು. ಹಾಗಾಗಿ ನಾವು ಸಂಪೂರ್ಣವಾಗಿ ಅವನನ್ನು ಆಶ್ರಯಿಸಬೇಕು. ಈ ಅಕ್ಷಯ ತೃತೀಯದ ಪುಣ್ಯ ದಿವಸ ನಾವು ಖಂಡಿತವಾಗಿಯೂ ಅಕ್ಷಯ ಫಲ ಕೊಡುವಂತಹ ಆ ಭಗವಂತನಿಗೆ, ಭಾಗವತ ರೂಪಿ ಭಗವಂತನಿಗೆ ಶರಣಾಗೋಣ ಅಂತೇಳಿ ಹೇಳ್ತಾ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಅಂತ ಅನ್ಕೊಂತೇನೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ತುಂಬಾ 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 ಅಂದ್ರೆ ಎಲ್ಲದನ್ನು ಸೇರಿಸಿ ನೀವು ಹೇಳಿದ್ದೀರಿ. ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತೇವೆ. ನಾವು ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರಯತ್ನ ಮಾಡ್ತೇವೆ ನಾವು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಗ್ರಂಥರ ಶ್ರೀಮದ್ ಭಾಗವತಂ ಕಿ ಜೈ.
ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ದಾಸರ ಪದಗಳನ್ನ ಹಾಡಲು ಬರುತ್ತಿದ್ದಾರೆ ಆದರಣೀಯ ವೇದಾವತಿ ಸೇವಿನಿ ದೇವಿ ದಾಸಿ ಮಾತಾಜಿಯವರು. ಇವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ರವರ ಶಿಷ್ಯೆ. ಇವರು ಪ್ರಸ್ತುತ ಮೈಸೂರಿನಲ್ಲಿದ್ದಾರೆ. ಇವರಿಗೆ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ಓದುವುದರಲ್ಲಿ ತುಂಬಾ ಆಸಕ್ತಿ ಇದೆ. ಮತ್ತೆ ಇವರು ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾರೆ. ಮತ್ತೆ ಅರ್ಚಾ ವಿಗ್ರಹವನ್ನ ಸುಂದರವಾದ ಬಟ್ಟೆಗಳನ್ನ ಹೊಲಿದು ಅದನ್ನ ಶೃಂಗಾರ ಮಾಡೋದ್ರಲ್ಲಿ ಇವರಿಗೆ ಆಸಕ್ತಿ ಇದೆ. ಇವತ್ತಿನ ದಾಸರ ಪದಗಳನ್ನ ಹಾಡಲು ಅವರನ್ನ ನಾನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯೆರಡು ಜುಮೆಯೊಳಗೋ, ಜುಮೆ ಮನಸ್ಸಿನ ಒಳಗೋ ಮನಸ್ಸು ಜುವೆಯ ಒಳಗೋ, ಮನಸ್ಸು ಜುವೆಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ, ಕುಸುಮ ಗಂಧಗಳೆರಡು ಪ್ರಾಣದೊಳಗೋ, ಅಸಮಭಾವಕ್ಕಾಗಿ ನೆಲೆಯಾದಿ ಕೇಶವರಾಯ, ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ದೀರಾ. ಭಗವಂತ ನಿಮ್ಮ ಮೇಲೆ ಯಾವಾಗ್ಲೂ ಹೀಗೆ ಕೃಪೆಯನ್ನ ತೋರಿಸ್ತಾ ಇರ್ಲಿ ಅಂತ ನಾನು ಆಶಯ ಪಡ್ತೇನೆ. ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆಯನ್ನ ಹಾಡಲಿದ್ದಾರೆ ಆದರಣೀಯ ವೇದಾವತಿ ವಿಮಲಾಂಗಿ ದೇವಿ ದಾಸಿ ಮಾತಾಜಿಯವರು. ಇವರು ಸಹ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರ ಶಿಷ್ಯೆ. ಇವರು ಪ್ರಸ್ತುತ ಬೆಂಗಳೂರಿನಲ್ಲಿದ್ದಾರೆ. ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವರನ್ನ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಕೋರ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಡಿ. ಸೊ ಸ್ಟಾರ್ಟ್ ಮಾಡೋಣ. ಹಾಡಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. गंभीरं महाविष्णुं जलंधं सर्वतोमुखं नरसिंहं भीषणं भद्रं मृत्युंजयं जय नरसिंह, श्री नरसिंह, जय जय श्री नरसिंह।
प्रहलादेशा जय पद्मा पद्मा नमस्ते नरसिंहाय प्रहलादनादनायिने हिरण्यकाशीभूभक्षाय शिलाटमानकालये इतो नरसिंहा परतो नरसिंहा यतो यतो यामि ततो नरसिंहा बहि नरसिंहा हृदये नरसिंहा नरसिंहा मदीं शरणं प्रपद्ये प्रवर्धर कमलवारे नाथा मधुसूदना ललिता हिरण्यकशिपु तालुग्रीवा कृष्णवल्लिका नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय जगदीश हरे जय भक्तवत्सला जय नरसिंहदेव भक्तवत्सला जय नरसिंहदेव जय भक्ता प्रहलाद जय भक्ता प्रहलाद भक्ता प्रहलाद जय प्रहलाद जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव जय गौर हरि बोल हरि बोल हरि बोल जय गौर हरि बोल भक्ति विघ्न विनाश नरसिंह भगवान की जय भक्त शिरोमणि प्रहलाद महाराज की जय जगदीश प्रभुपाद की जय सतेश की जय सभी भक्तों की जय I got Premanandi हरि हरि ಹರಿ ಹರಿ ಬೋಲ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ನನ್ಗೆ ಈ ಒಂದು ಸೇವೆಯನ್ನ ಕೊಟ್ಟಿದ್ದಕ್ಕೆ. ತುಂಬಾ ಮಧುರವಾಗಿ ಆ ನರಸಿಂಹ ಭಜನೆಯನ್ನ ಹಾಡಿದಿರ ಮಾತಾಜಿ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಶ್ಯಾಮಚಂದ್ರ ಪ್ರಭು, ಏನಾದ್ರೂ ಅನೌನ್ಸ್ಮೆಂಟ್ ಇತ್ತಾ? ಹರೇ ಕೃಷ್ಣ ಮಾತಾಜಿ. ಹಾ, ಹೇಳಿ ಪ್ರಭು, ಹೇಳಿ ಪ್ರಭು. ಜಯಗೋವಿಂದ್ ಪ್ರಭು ಮತ್ತೆ ಬೇರೆಯವರೆಲ್ಲ ಸ್ವಲ್ಪ ಭಕ್ತಿ ವೈಭವ ಇದರಲ್ಲಿ ಮಾಡಿದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗೆ ನಾನಿವತ್ತು ಇದನ್ನು ನಿರೂಪಣೆ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ಅಕ್ಷಯ ತೃತೀಯದ ಈ ಶುಭ ಅವಸರದಲ್ಲಿ ಎಲ್ಲರಿಗೂ ಕೂಡ ವಂದಿಸುತ್ತಾ, ಇವತ್ತಿನ ಮೊದಲಿನ ಹರಿನಾಮ ಕೀರ್ತನೆಯನ್ನು ಹಾಡಿದಂತ ಆದರಣೀಯ ಕಲ್ಲೇಶ್ ಪ್ರಭು, ಸವಿತಾ ಮಾತಾಜಿ ಮತ್ತು ಅವರ ಮಕ್ಕಳಾದಂತಹ ಸಾತ್ವಿಕ್ ಹಾಗೂ ಸೃಜನ್ ತುಂಬಾ ಒಳ್ಳೆ ರೀತಿಯಲ್ಲಿ ಹರಿನಾಮ ಕೀರ್ತನೆಯನ್ನು ಹಾಡಿದ್ದಾರೆ. ಹಾಗೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಇವತ್ತಿನ ಸ್ಪೆಷಲ್ ಇದಂತ ಹೇಳಿದ್ರೆ ಪ್ರವಚನ ಅಕ್ಷಯ ತೃತೀಯದ್ದು 50 ನಿಮಿಷ ಹೇಗೆ ಹೋಯ್ತು ಅಂತ ಅದು ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಹಾಗೆ ಮಂತ್ರಮುಗ್ಧರಾಗಿ ನಾವು ಕೇಳಿದ್ದೇವೆ. ಹೇಗೆ ಶುಕದೇವ್ ಗೋಸ್ವಾಮಿಗಳು ಕೂಡ ಪರೀಕ್ಷಿತ್ ಮಹಾರಾಜಿಗೆ 7 ದಿನ 7 ರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ವಿವರಿಸಿದ್ದಾರೋ ಅದೇ ರೀತಿಯಲ್ಲಿ ಮಾತಾಜಿಯವರು ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಗೆಲ್ರಿಗೂ ಕೂಡ ಮನದಟ್ಟು ಹಾಗೆ ಮುಟ್ಟಿಸಿದ್ದಾರೆ ಅದನ್ನು.
ಪ್ರವಚನ ಮಾಡುವಾಗ್ಲೂ ಕೂಡ ಇನ್ನು ಅದನ್ನು ಯಾರು ಕೇಳ್ತಾರೆ ಅವರಿಗೂ ಕೂಡ ಒಂದು ಅರ್ಥ ಆಗುವ ರೀತಿಯಲ್ಲಿ ಅವರು ಹೇಳ್ಬೇಕಂತೆ. ಅದನ್ನು ಪ್ರತಿ ಒಂದು ವಿಷಯವನ್ನು ಕೂಡ ಅವರು ತುಂಬಾ ಸೂಕ್ಷ್ಮವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಎಸ್ಪೆಷಲಿ ಶುದ್ಧ ಕನ್ನಡದಲ್ಲಿ ನಿರರ್ಗಳವಾಗಿ ಒಂದು ಸೆಕೆಂಡ್ ಕೂಡ ನಾನು ನೋಡ್ಲಿಲ್ಲ ಅವರು ಒಂದು ಬ್ರೇಕ್ ತಗೊಂಡದ್ದಾಗ್ಲಿ ಇದಾಗ್ಲಿ. ನಮ್ಗೆ ಸಣ್ಣದ್ರಲ್ಲಿ ನಾವೆಲ್ಲ ಇರುವಾಗ ಮಠ ಮಂದಿರಗಳಲ್ಲೆಲ್ಲ ಹರಿಕತೆ ಎಲ್ಲ ಆಗ್ತಿತ್ತು. ಅದನ್ನು ಒಂದು ಕೇಳಿದಂತ ಒಂದು ನೆನಪು ಮಾಡಿದ್ರು ಮಾತಾಜಿ. ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಭಗವದ್ಗೀತೆಯಲ್ಲಿ ಆಗ್ಲಿ ಅದ್ರ ಶ್ರೀಮದ್ ಭಾಗವತಂನ ವಿಶೇಷತೆಯನ್ನು ತುಂಬಾ ವಿಶೇಷವಾಗಿ ಅವರು ವಿವರಿಸಿದ್ದಾರೆ. ಹಾಗೆ ಚೈತನ್ಯ ಚರಿತಾಮೃತದಲ್ಲಾಗ್ಲಿ ಹಾಗೆ ಕತೆ ಶುರು ಮಾಡುವ ಮೊದಲೇ ಅವರು ಪುರಂದರದಾಸರ ಭಜನೆಯಿಂದಲೇ ಅವರು ಶುರು ಮಾಡಿದ್ದಾರೆ. ಹಾಗೆ ಅಕ್ಷಯ ತೃತೀಯದಲ್ಲಿ ನಾವು ಗೋಲ್ಡ್ ಅಂದ್ರೆ ಬಂಗಾರವನ್ನ ತಕೊಳ್ಳುವಂತದ್ದು ಆ ವಿಷಯದ ಬಗ್ಗೆ ಕ್ವಶನ್ ಆನ್ಸರ್ಸ್ ಶ್ಯಾಮಚಂದ್ರ ಪ್ರಭು ಅವರ ಒಂದು ಪ್ರಶ್ನೋತ್ತರಕ್ಕೆ ಕೂಡ ಆನ್ಸರ್ ಕೂಡ ಅವರು ಸಾಧುಶಾಸ್ತ್ರ ಸಂಘದ ಒಂದು ಉದಾಹರಣೆ ಕೊಟ್ಟು ತುಂಬಾ ಒಳ್ಳೆ ರೀತಿಯಲ್ಲಿ ವಿವರಿಸಿದ್ದಾರೆ. ಹೀಗೆ ಮಾತಾಜಿಯವರು ಆಗಾಗ ಬಂದು ನಮ್ಮನ್ನೆಲ್ಲ ಶುದ್ಧ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ತುಂಬಾ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮಾತಾಜಿ. ಹರೇ ಕೃಷ್ಣ. ಹಾಗೆ ದಾಸರ ಪದವನ್ನು ಹಾಡಿದಂತಹ ಆದರಣೀಯ ವೇದಾವತಿ ಸೇವಿನಿ ಮಾತಾಜಿಯವರು ತುಂಬಾ ಒಳ್ಳೆ ರೀತಿಯಲ್ಲಿ ಭಜನೆಯನ್ನು ಹಾಡಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ದೇಶ ಯಾತ್ರದ ಕನ್ನಡ ಕಲ್ಪವೃಕ್ಷದ ಪರವಾಗಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಕೊನೆಯದಾಗಿ ನರಸಿಂಹ ಭಜನೆಯನ್ನು ಹಾಡಿದಂತಹ ಆದರಣೀಯ ವೇದಾವತಿ ವಿಮಲಾಂಗಿ ಮಾತಾಜಿಯವರು ತುಂಬಾ ಒಂದು ಡಿಫರೆಂಟ್ ಟ್ಯೂನ್ ಅಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಹಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಹಾಗೆ ಅವರಿಗೂ ಕೂಡ ಹಾಗೆ ನೆರೆದಿರುವಂತ ಎಲ್ಲ ಭಕ್ತರಿಗೂ ಕೂಡ ನರಸಿಂಹದೇವರ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಇರ್ಲಿ. ಹಾಗೆ ಅಕ್ಷಯ ತೃತೀಯದ ಈ ಒಂದು ಮಾತಾಜಿ ಹೇಳಿದ ಹಾಗೆ ಖಾಲಿ ಬಂಗಾರ ತಕೊಂಡು ನಾವು ಅದನ್ನು ಅಕ್ಷಯ ಮಾಡುವುದಲ್ಲ, ಭಕ್ತಿಯಲ್ಲಿ ತೊಡಗಿ ಭಗವದ್ಗೀತೆಯನ್ನು ಯಾರಿಗಾದ್ರೂ ಕೊಟ್ಟು ಭಾಗವತಂನ ಪ್ರವಚನವನ್ನು ಕೊಟ್ಟು ನಾವು ಅದನ್ನು ವೃದ್ಧಿ ಮಾಡ್ಬೇಕು. ಹಾಗೆ ನಮ್ಮ ಚಾಂಟಿಂಗ್ ಅನ್ನು ಕೂಡ ನಾವು ಅಕ್ಷಯ ಮಾಡ್ಬೇಕೇ ವಿನಃ ನಾವು ಬಂಗಾರ ಹಣವನ್ನು ವೃದ್ಧಿ ಮಾಡ್ಲಿಕ್ಕೆ ಅಕ್ಷಯ ಮಾಡುವುದಲ್ಲ. ಯಾಕೆಂದ್ರೆ ನಮ್ಗೆ ಅಂತ್ಯಕಾಲದಲ್ಲಿ ಅದೇ ನಮ್ಗೆ ಒಂದು ಪ್ರಯೋಜನಕ್ಕೆ ಬರುವುದು. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅಂತ್ಯಕಾಲೇಶು ಮಾಮೇವ ಸ್ಮರಣ ಮುಕ್ತ ಕಲೆಯವರನ್ನು ಯಾವಾಗ ನಾವು ಒಂದು ದೇವರ ಒಂದು ನಾಮವನ್ನು ಜಪಿಸ್ತಾ ಇರ್ತೇವೋ ಪಠಣೆ ಮಾಡ್ತಾ ಇರ್ತೇವೋ ಅದೇ ನಮ್ಗೆ ಲಾಸ್ಟ್ಗೆ ನಮ್ಗೆ ಕಾರ್ಯರೂಪಕ್ಕೆ ಬರ್ತದೆ ವಿನಃ ಹಣ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಯಾವ್ದು ಕೂಡ ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಶ್ಯಾಮಚಂದ್ರ ಪ್ರಭು ಕೂಡ ಅವ್ರು ಕೇಳಿದ್ದು ನಮ್ಗೆ ಗೊತ್ತುಂಟು. ಅವರಿಗೋಸ್ಕರ ಕೇಳಿದ್ದಲ್ಲ, ಬೇರೆ ನೆರೆದಿರಂತ ಬೇರೆ ಹೊಸ ಭಕ್ತರಿಗೋಸ್ಕರ ಅವ್ರ ಪ್ರಶ್ನೆ ಕೇಳಿದ್ದಾರೆ. ತುಂಬಾ ಪ್ರಶ್ನೋತ್ತರ ಕೂಡ ತುಂಬಾ ಒಳ್ಳೆದಾಗಿತ್ತು. ತುಂಬಾ ಥ್ಯಾಂಕ್ಸ್ ಮಾತಾಡಿ. ಹಾಗೆ ಇವತ್ತಿನ ನಿರೂಪಣೆಯನ್ನು ಮಾಡಿದಂತ ಆಶಾ ಮಾತಾಜಿಯವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಓವರ್ ಟು ಯು ಮಾತಾಜಿ. ಥ್ಯಾಂಕ್ಸ್. ಹರೇ ಕೃಷ್ಣ ಪ್ರಭು. ಈ ಒಂದು ಶುಭ ದಿನದಲ್ಲಿ ಕೃಷ್ಣ ಕಥೆಯನ್ನ ಕೇಳಲು ಒಂದು ಅವಕಾಶ ಮಾಡಿಕೊಟ್ಟಿರುವಂತ ದಾಮೋದರ ದೇಶ ಯಾತ್ರದ ಎಲ್ಲ ಬಾಂಧವರಿಗೂ ನಾನು ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಕೃಷ್ಣ ಕಥೆಗೆ ಯಾವತ್ತೂ ಒಂದು ಕೊನೆ ಅಂತ ಇಲ್ಲ. ಇವತ್ತೊಂದಿನ ಒಂದು ಪುಟ್ಟ ಒಂದು ಅಲ್ಪ ವಿರಾಮವನ್ನ ತಗೊಂಡು ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣ ಅಂತ ಆಶಿಸ್ತಾ ಸರ್ವೇ ಜನಾಃ ಸುಖಿನಃ ಸಂತು ಅಂತ ಶುಭವನ್ನ ಕೋರ್ತಾ ಕ್ಲೋಸಿಂಗ್ ಪ್ರೇಯರ್ ಅನ್ನ ಹೇಳ್ತೀನಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗೀನಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತಪಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತಪಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತಪಾಸ್ಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು. ನಡೆದಿರುವ ಎಲ್ಲರ ಭಕ್ತರಿಗೆ ಇನ್ನೊಮ್ಮೆ ತುಂಬಾ ಧನ್ಯವಾದಗಳು. ಇವತ್ತಿನ ಈ ಒಂದು ಪ್ರವಚನಕ್ಕೆ, ಈ ಒಂದು ಶುಕ್ರವಾರದ ಕಾರ್ಯಕ್ರಮಕ್ಕೆ ಬಂದು ನೀವು ಹಾಗೆ ಬರ್ತಾ ಇರಿ, ಪ್ರತಿ ವಾರ ಬರ್ತಾ ಇರಿ. ಇವತ್ತಿನ ಹಾಗೆ ಉಜ್ವಲ ದೇವಿದಾಸಿ ಮಾತಾಜಿಯವರು ಇಷ್ಟೊಂದು ಸುಂದರವಾಗಿ ಕಥೆ ಹೇಳಿದ್ದಾರೆ. ಹಾಗೆ ಶಿವಾನಂದ ಪ್ರಭು ಹೇಳಿದ ಹಾಗೆ ಮಾತಾಜಿ ದಯವಿಟ್ಟು ಆಗಾಗ ಬರ್ತಾ ಇರಿ, ನಮ್ಮನ್ನೆಲ್ಲ ಶುದ್ಧ ಮಾಡಬೇಕು. ನಾವು ಸಹ ಭೌತಿಕ ಸಂಸಾರದಲ್ಲಿ ಇದ್ದೇವೆ. ಸೊ ಹೇಗಾದ್ರೂ ಮಾಡಿ ನಮ್ಮನ್ನು ಮೇಲ್ ತರಬೇಕು. ಹಾಗೆ ಬರ್ತಾ ಇರಿ ಮಾತಾಜಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಮುಂದಿನ ವಾರದವರೆಗೆ ನಾವು ಕಾಯ್ತಿರುವ ಇನ್ನೊಂದು ಭಕ್ತರ ಮುಖಾರವಿಂದಲ್ಲಿ ಕಥೆಯನ್ನು ಕೇಳಲಿಕ್ಕೆ. ಹರೇ ಕೃಷ್ಣ. ನಿತಾಯ್ ಗೌರ ಪ್ರೇಮಾನಂದೇ. ಹರಿ ಹರಿ. ಹರೇ ಕೃಷ್ಣ. Thank you. ಧನ್ಯವಾದ.